ಗೋಮಾತೆಯ ಮಹತ್ವ ಏನಿದೆ? ಮಾತೆಯ ಮಹತ್ವವನ್ನು ನಾವು ಇನ್ನೊಬ್ಬರಿಂದ ತಿಳ್ಕೊಳ್ಬೇಕೆ? ಗೋಹತ್ಯೆ ನೈತಿಕವಾಗಿ ಸರಿಯೇ? ಎಷ್ಟೋ ಜನ ಈ BJP ಪಕ್ಷದ ಮುಖಂಡರೇನೆ ಈ ಗೋಮಾಂಸವನ್ನ ರಫ್ತು ಮಾಡುವುದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಮಾತನ್ನ ನಾವು ಕೇಳಿದ್ದೇವೆ. ಅಲ್ಲ, ಈ ಜಗತ್ತಲ್ಲೇ ಭಾರತ ದೇಶದಲ್ಲೇ ಗೋವನ್ನ ಪೂಜೆ ಮಾಡೋದು, ಇಡೀ ಜಗತ್ತಿನಲ್ಲಿ. ಈ ದೇಶದಲ್ಲೇ ಇದು ಕೊರೋನಾ ಬೇಕಿರಲಿಲ್ಲ, ಆದರೆ ಅನಿವಾರ್ಯತೆ ಆಗಿದೆ. ಈಗ ಡಿಜಿಟಲ್ ಹೌಸ್ ಸ್ಟುಡಿಯೋದ ವೀಕ್ಷಕರಿಗೆಲ್ಲ ನಮಸ್ಕಾರ. ಪ್ರಿಯ ವೀಕ್ಷಕರೇ, ನಾನು ಮಾಧವಾನಂದ್. ಪ್ರಿಯ ವೀಕ್ಷಕರೇ, ನಮ್ಮ ದೇಶದಲ್ಲಿ ಗೋವುಗಳನ್ನು ಪೂಜಿಸ್ತೀವಿ. ಅಲ್ಲದೆ ಗೋಮಾತೆ ಎಂದು ನಾವು ಪುಣ್ಯಕೋಟಿಯ ಕಥೆಯನ್ನು ಕೇಳಿ ಬೆಳೆದವರು. ಇಂದು ನಾವು ವಿಶೇಷವಾಗಿ ನಮ್ಮ ರಾಮೋಹಳ್ಳಿಯ ಶ್ರೀ ಸಿದ್ಧಾರೂಢ ಆಶ್ರಮದ ಅಧ್ಯಕ್ಷರಾದಂಥ ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿಯವರ ಜೊತೆಗೆ ಇದ್ದೇವೆ. ಸ್ವಾಮೀಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸ್ವಾಮೀಜಿ. ನಾನು ನಿನ್ನೆ ಒಂದು ನ್ಯೂಸ್ ನೋಡಿದೆ, ಸುದ್ದಿ ಏನಂದರೆ, ತಾವು, ಪ್ರಮೋದ್ ಮುತಾಲಿಕರು ಹಾಗೂ ಅನೇಕ ರಾಜಕೀಯ ಧುರೀಣರು ಎಲ್ಲರೂ ಸೇರಿಬಿಟ್ಟು ಗೋಹತ್ಯೆಯ ಕುರಿತು ಒಂದು ವಿಶೇಷವಾದಂಥ ಒಂದು ಕಾನೂನನ್ನು ನಿರೂಪಿಸಬೇಕು ಅಂತ ಹೇಳಿಬಿಟ್ಟು ತಹಸೀಲ್ದಾರ್ ಅವರಿಗೆ ತಾವು ಮನವಿ ಮಾಡಿದ್ದು. ಆ ಕುರಿತು ನಾವು ಒಂದು ವಿಶೇಷ ಸಂದರ್ಶನಕ್ಕೆ ಇವತ್ತು ಬಂದಿದ್ದೇವೆ. ನನ್ನ ಮನಸ್ಸಲ್ಲಿ ಏನು ಪ್ರಶ್ನೆಗಳಿದೆ, ಅದು ನನಗೆ ಮಾತ್ರ ಅಲ್ಲ, ನಮ್ಮಂಥ ಈಗಿನ ಜನ್ರೇಷನ್ ಹುಡುಗರಿಗೆ ಈ ಥರ ಪ್ರಶ್ನೆಗಳು ಕಾಡುವುದು ಸರ್ವೇ ಸಾಮಾನ್ಯ. ತಿಳಿದವರಾದಂಥ ತಮ್ಮಿಂದ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಳ್ಬೇಕು, ಸಮಾಜಕ್ಕೂ ತಿಳಿಯಪಡಿಸಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಶನವನ್ನು ನಾವು ಏರ್ಪಡಿಸಿದ್ದೇವೆ. ವಿಶೇಷವಾಗಿ ಹೇಳಬೇಕಂದ್ರೆ, ತಾವು ನಿನ್ನೆ ಒಂದು ಏನೋ ಆಂದೋಲನ ಮಾಡಿಬಿಟ್ಟು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಮುಟ್ಟುತ್ತೆ, ಅದು ಯಾರಿಗೆ ಮುಟ್ಟಬೇಕೋ ಮುಟ್ಟುತ್ತೆ. ರಾಜ್ಯಪಾಲರಿಗೆ ಮುಖಾಂತರ ಪ್ರಧಾನಿಗಳವರೆಗೂ ಮುಟ್ಟುತ್ತೆ, ಕೇಂದ್ರ ಸರ್ಕಾರದವರೆಗೂ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವಂಥ ತಾವೊಂದು ಕರ್ತವ್ಯ ಮಾಡಿದ್ದೀರಾ. ಬಟ್ ಜನಸಾಮಾನ್ಯರಿಗೂ ಮುಟ್ಟಬೇಕಂದ್ರೆ ಈ ಥರದ ಸಂದರ್ಶನಗಳು ಬೇಕೇ ಬೇಕಾಗುತ್ತೆ. ಅಂತ ಒಂದು ಸಂದರ್ಶನದಲ್ಲಿ ನನ್ನ ಮೊದಲ ಪ್ರಶ್ನೆ ಏನೆಂದರೆ, ಗೋಮಾತೆಯ ಮಹತ್ವ ಏನಿದೆ? ನೋಡಿ, ನಾವೆಲ್ಲರೂ ಕೂಡ ಹಾಲು ಕುಡಿತೇವೆ, ತಾಯಿಯ ಹಾಲನ್ನು ಕುಡಿತೇವೆ. ಸ್ವಲ್ಪ ಕಾಲ ತಾಯಿ ಹಾಲನ್ನು ಕುಡಿತೇವೆ, ಆದರೆ ನಿರಂತರ ನಾವು ಜೀವಮಾನ ಪರ್ಯಂತರ ಹಾಲು ಕುಡಿತೇವೆ, ತಾಯಿ ಹಾಲು ಕುಡಿಯಲ್ಲ. ತಾಯಿ ಹಾಲನ್ನು ಬಿಟ್ಟರೆ ನಾವು ಬಹುಪಾಲು ಜನರು ಹೆಚ್ಚಿಗೆ ಹಸುವಿನ ಹಾಲನ್ನು ಕುಡಿತೇವೆ. ಎಮ್ಮೆ ಹಾಲು, ಕುರಿ ಹಾಲು, ಬೇರೆ ಹಾಲುಗಳು ಇವೇ ಇಲ್ಲ ಅಂತಿಲ್ಲ. ಹೇರಳವಾಗಿ ನಮಗೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಹಾಲು ಹಸುವಿನ ಹಾಲು. ಆ ಹಾಲನ್ನು ಕುಡಿದು ನಾವು ಬದುಕ್ತಾ ಇದ್ದೇವೆ. ಹಾಲು ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಮಹತ್ವ ಇದೆ ಅನ್ನೋದನ್ನ ಬಹುಶಃ ಎಲ್ಲರೂ ತಿಳ್ಕೊಂಡಿದ್ದಾರೆ. ವಿಟಮಿನ್ಸ್ ಅತ್ಯಂತ ಮುಖ್ಯವಾಗಿರತಕ್ಕಂಥ ಶಕ್ತಿ ಆ ಹಾಲಿನಲ್ಲಿದೆ. ನಮ್ಮ ಎಲುಬುಗಳು ಗಟ್ಟಿಗೊಳ್ಳುವಿಕೆಗೆ ಹಾಲು, ತುಪ್ಪ ಇದೆಲ್ಲ ಬಹಳ ಉಪಯೋಗವಾಗಿದೆ. ಇಂಥ ಹಾಲನ್ನು ಕೊಡ್ತಕ್ಕಂಥ ಹಸು ನಮಗೆ ಪೂಜ್ಯ ಅಲ್ಲವೇ? ನಮ್ಮನ್ನು ಹೆತ್ತಿರ್ತಕ್ಕಂಥ ತಾಯಿ ನಮಗೆ ಹೇಗೆ ಪೂಜ್ಯಳೋ, ಅವಳು ಜನ್ಮ ಮಾತೆ. ನಮಗೆ ಆಶ್ರಯವನ್ನು ಕೊಟ್ಟು ಬದುಕನ್ನು ಕಟ್ಟಿಕೊಡಲಿಕ್ಕೆ ನೆಲೆಯಾಗಿರ್ತಕ್ಕಂಥ ಈ ಭೂಮಿ, ಇದು ತಾಯಿ. ಅದಕ್ಕೆ ಭೂತಾಯಿ, ರಾಷ್ಟ್ರ ಮಾತೆ ಅಂತ ಏನೆಲ್ಲ ಕರಿತೇವೆ. ಈ ಭೂಮಿಗೂ ಕೂಡ ತಾಯಿಯ ಸ್ಥಾನವನ್ನು ಕೊಟ್ಟಿದ್ದೇವೆ. ಈ ಇಬ್ಬರು ತಾಯಿಯರ ಸ್ಥಾನದ ನಂತರ ನಮಗೆ ಅತ್ಯಂತ ಮುಖ್ಯವಾದ ತಾಯಿ ಸ್ಥಾನ ಅಂದರೆ ಗೋಮಾತೆಯ ಸ್ಥಾನ. ಆದ್ದರಿಂದ ಗೋ ಅನ್ನೋದು ನಮಗೆ ಮಾತೆಯ ಮಹತ್ವವನ್ನು ನಾವು ಇನ್ನೊಬ್ಬರಿಂದ ತಿಳ್ಕೊಳ್ಬೇಕೆ? ಸರಿ ಸ್ವಾಮೀಜಿ, ಈಗ ಗೋಹತ್ಯೆಯ ಬಗ್ಗೆ ನಮ್ಮ ಧರ್ಮ ಏನು ಹೇಳುತ್ತೆ? ಧರ್ಮ ಅಹಿಂಸಾ ಪರಮೋ ಧರ್ಮ. ಧರ್ಮಗಳು ಸಾಕಷ್ಟಿದಾವು. ಧರ್ಮದ ಸಾರ ಏನು? ದಯವಿಲ್ಲದ ಧರ್ಮವದಾವುದಯ್ಯ, ದಯೆಯೇ ಬೇಕು ಸಕಲ ಪ್ರಾಣಿಗಳಲ್ಲಿ. ನಾವು ಹೋಗ್ತಾ ಇರ್ಬೇಕಾದ್ರೆ ನೋಡಿರ್ಬೇಕಾದ್ರೆ ಪ್ರತಿಯೊಂದು ಬಸ್ಸಿನ ಹಿಂದ್ಗಡೆಗೆ ಪ್ರಾಣಿಗಳ ಮೇಲೆ ಕರುಣೆ ತೋರಿ, ದಯೆ ತೋರಿ, ವೇಗವಾಗಿ ಗಾಡಿಗಳನ್ನು ಓಡಿಸ್ಬೇಡಿ, ಆಕ್ಸಿಡೆಂಟ್ ಮಾಡಿ ಪ್ರಾಣಿಗಳನ್ನು ಸಾಯಿಸಬೇಡಿ ಅನ್ನೋದು ತಾನೇ ಅದರ ಅಭಿಪ್ರಾಯ. ಸಾಮಾನ್ಯ ಪ್ರಾಣಿಗಳನ್ನೇ ಸಾಯಿಸಬೇಡಿ ಅಂತ ಇದು ಮಾನವ ಧರ್ಮ.
ಮತ್ತಿನ್ನ ನಮಗೆ ಹಾಲು ಕೊಡ್ತಕ್ಕಂಥ ಹಸುವನ್ನು ಸಾಯಿಸುವುದು ಧರ್ಮ ಆಗ್ತದೇನೋ? ಇಷ್ಟೆಲ್ಲ ಇದು ಸಾಮಾನ್ಯ ಜನರಿಗೂ ಗೊತ್ತು. ಆದರೂ ಇವತ್ತಿನ ನೋಡಿ, ಇವತ್ತು ಮೊದಲಿನ ಥರ ಅನಕ್ಷರಸ್ಥರಿಲ್ಲ, ಅಕ್ಷರಸ್ಥರು ತುಂಬ ಆಗಿದ್ದಾರೆ. ಈಗ ಒಂದು 30 ವರ್ಷದ ಹಿಂದೆ ಆಗಿದ್ರೆ ಅನಕ್ಷರಸ್ಥರಿದ್ರು, ಅವ್ರಿಗೆ ನೀವು ಈ ಥರ ಆಂದೋಲನ ಮಾಡಿ ಮಣಿವೆಲ್ಲ ಕೊಡಬೇಕಾಗಿತ್ತು ಸರ್ಕಾರಕ್ಕೆ. ಆದರೂ ಈ ಹಿಂಸೆ ಬೇಡ ಅಂತ ಹೇಳಕ್ಕೆ ಒಂದು ಆಂದೋಲನ ಮಾಡ್ಬೇಕ ಸ್ವಾಮೀಜಿ? ಆಂದೋಲನ ಈ ಹಿಂದಿನ ಕಾಲ ಮುಂದಿನ ಕಾಲ ಅಂತೇನು ಇದು ಸಂಬಂಧಪಡಲ್ಲ. ಅಜ್ಞಾನ ಜ್ಞಾನ ನಿರಂತರ ಪ್ರಕ್ರಿಯೆ ಇದು. ಎಲ್ಲ ಕಾಲದಲ್ಲೂ ಅಜ್ಞಾನ ಇರ್ತದೆ, ಎಲ್ಲ ಕಾಲದಲ್ಲೂ ಕೂಡ ಜ್ಞಾನ ಇರ್ತದೆ. ಪ್ರಕೃತ ಕಾಲಮಾನಕ್ಕೆ ತಕ್ಕಂತೆ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸ್ಲಿಕ್ಕೆ ಜನಜಾಗೃತಿಯನ್ನು, ಜನಾಂದೋಲನವನ್ನು ಮಾಡಲೇಬೇಕಾಗ್ತದೆ. ಇವತ್ತಿಗೆ ಜ್ಞಾನ ಇದ್ದರೂ ಕೂಡ ಬಹುತೇಕ ಎಂಥ ಜ್ಞಾನ ಇದೆ ಅಂತ ಕೇಳಿದರೆ ಬರೀ ಭೌತಿಕ ಜ್ಞಾನ, ಹೊಟ್ಟೆ ತುಂಬಿಕೊಳ್ಳೋದು, ಬಟ್ಟೆ, ವೈಭವದ ಜೀವನ ನಡೆಸ್ತಾರೆ, ತೋರಿಕೆಯ ಜೀವನ. ಅಂತರಾತ್ಮನ ಸಂತೃಪ್ತಿ ಪಡಿಸ್ತಕ್ಕಂಥ ಏನು ಒಂದು ವಿಶೇಷ ಆತ್ಮಜ್ಞಾನ, ಧರ್ಮಜ್ಞಾನ ಅಂತೇವಲ್ಲ, ಮಾನವೀಯ ಜ್ಞಾನ ಅಂತೇವಲ್ಲ, ಅದು ಸ್ವಲ್ಪ ಕಡಿಮೆ ಆಗಿದೆ. ಭೌತಿಕ ಜ್ಞಾನವೇ ಹೆಚ್ಚಾಗಿದೆ. ಆದ್ದರಿಂದ ನಾವು ಇಂಥ ಆಂದೋಲನಗಳನ್ನು ಮಾಡಿ ತಾಯಿ ಸ್ಥಾನದಲ್ಲಿರ್ತಕ್ಕಂಥ ಗೋಹತ್ಯೆಯನ್ನು ನಿಲ್ಲಿಸಬೇಕು ಅನ್ನುವಂಥ ಜಾಗೃತಿಯನ್ನು ಮೂಡಿಸುವ ಅನಿವಾರ್ಯತೆ ಇವತ್ತಿಗೂ ಕೂಡ ಇದೆ. ಸ್ವಾಮೀಜಿ, ಈಗ ಇನ್ನೊಂದು ನಮ್ಮಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ. ನಾವು ವೇದಗಳಲ್ಲಿ ಗೋವಿನ ಸ್ಥಾನ ಹೇಗೆ ನೋಡ್ಕೊಂಡು ಬಂದಿದ್ದೀವಿ? ಈ ವೇದದ ವಿಷಯ ಎತ್ತಿದಾಗ ಕೆಲವರು ಪತ್ರಿಕಾಗೋಷ್ಠಿ ಮಾಡುವ ಕೆಲವರು ಪ್ರಶ್ನೆಯನ್ನು ಕೇಳಿದ್ರು. ಹಸುವನ್ನ ಗೋಹತ್ಯೆಯನ್ನ ಯಜ್ಞ ಯಾಗಾದಿಗಳಲ್ಲಿ ಮಾಡಲಾಗ್ತಿತ್ತಲ್ವಾ ಅಂತ. ಇದನ್ನು ನಾನು ಆಂಶಿಕವಾಗಿ ಒಪ್ಕೊಳ್ತೀನಿ. ಗೋಹತ್ಯೆ ಯಜ್ಞಾಗಾದಿಗಳಲ್ಲಿ ಇತ್ತು ಅನ್ನುವಂಥ ವಾದ ಇರಬಹುದು. ಸ್ಥೂಲ ಪೃಷತೀಂ ಆಗ್ನಿವಾರುಣೀಂ ಆಲಭೇತ ಅನ್ನುವಂಥ ಮಂತ್ರ ಬರ್ತದೆ. ಅಂದ್ರೆ ಹಸುವನ್ನಲ್ಲಿ ಬಳಸುವಂಥ ವೇದ ಮಂತ್ರ ಇದೆ, ಪೂಜೆಗೆ ಬಳಸ್ತಕ್ಕಂಥದ್ದಾಗಿರಬಹುದೇ ಹೊರತು ಆ ಹಸುವನ್ನ ಹತ್ಯೆ ಮಾಡುವಂಥ ವಿಶೇಷವಾದಂಥ ಯಾವುದೇ ಆಧಾರ ನಮ್ಗೆ ಸಿಗೋದಿಲ್ಲ. ಗೋಪೂಜೆ ಮಾಡ್ತೀವಿ ನಾವು ಇವತ್ತಿಗೂ ಕೂಡ. ಹಾಗೆ ಯಜ್ಞಾಗಾದಿಗಳಲ್ಲಿ ಗೋಪೂಜೆಯನ್ನು ಮಾಡಲಿಕ್ಕೆ ಗೋವನ್ನು ಕಟ್ಟಬೇಕು ಅನ್ನುವಂಥ ಮಾತೇ ಹೊರತು ಅದು ಗೋವನ್ನು ಹತ್ಯೆ ಮಾಡಬೇಕು ಅಂತ ವೇದದಲ್ಲೇನು ಹೇಳಿಲ್ಲ. ಗಾವೋ ವಿಶ್ವಸ್ಯ ಮಾತರಃ, ಹಸುಗಳು, ಗೋವುಗಳು ವಿಶ್ವದ ತಾಯಿ ಎಂದಿರು. ನಮಗೆ ಹಡೆದ ತಾಯಿ ನಮಗ ಮಾತ್ರ ತಾಯಿ ಆಗಬಹುದು ಅಂತ ಇಟ್ಕೊಳ್ಳೋಣ. ಹಸು ಹಾಗಲ್ಲ, ಅದು ತನ್ನ ಕರುವಿಗೆ ಮಾತ್ರ ಹಾಲು ಕೊಡಲ್ಲ. ಅದು ಯಾರು ಸಾಕ್ತಾರೋ, ಯಾರು ಹಿಂಡ್ತಾರೋ, ನಾವು ಹಿಂಡ್ತೇವೆ, ನಾವು ಯಾರ್ಯಾರಿಗೆ ಹಾಲು ಹಂಚ್ತೇವೋ ಗೊತ್ತಿಲ್ಲ. ಆದ್ದರಿಂದ ಈ ದೃಷ್ಟಿಯಲ್ಲಿ ಹಸು ವಿಶ್ವದ ಮಾತೆ ಅಂತ ಹೇಳಿದೆ. ಒಂದು ಸುಭಾಷಿತ ಹೇಳ್ತದೆ, ಫಲಂತಿ ವೃಕ್ಷಾಹ ದುಹಂತಿ ಗಾವಹ. ಹಸುಗಳು ಹಾಲನ್ನು ಕೊಡ್ತಾವು, ಗಿಡಗಳು ಹಣ್ಣನ್ನು ಕೊಡ್ತಾವು. ವಹಂತಿ ನದ್ಯ, ನದಿಗಳು ಹರಿತವೆ. ಯಾತಕ್ಕಾಗಿ? ತಮಗೋಸ್ಕರ ಅಲ್ಲ, ಪರೋಪಕಾರಾಯ. ಅದಕ್ಕೆ ಪರೋಪಕಾರಾರ್ಥ ಇದಂ ಶರೀರಂ. ಅದರಿಂದ ಈ ಪ್ರಕೃತಿ, ಈ ಹಸು, ಇವೆಲ್ಲ ನಿನ್ಗೇನು ಕಲಿಸ್ಬೇಕು ಅಂದ್ರೆ, ನಾವೆಲ್ಲ ಪರೋಪಕಾರ. ಇಟ್ಟರೆ ಶಗಣಿಯಾದೆ, ಸುಟ್ಟರೆ ಭಸ್ಮವಾದೆ, ಹಚ್ಚಿದರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ ಅನ್ನುವಂಥ ಶರಣರ ವಚನ ನಾವು ಕೇಳ್ತೇವೆ. ಹಾಗಾಗಿ ಇದೇನು ಹೇಳ್ತದೆ, ಹಸುವು ನಮ್ಮನ್ನು ಪರೋಪಕಾರಿಯನ್ನಾಗಿ ಮಾಡುವ ಸಂದೇಶವನ್ನು ಸಾರ್ತದೆ. ಹಾಗಾಗಿ ಗೋವಿಗೆ ವೇದಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಾನಮಾನವನ್ನು ಕೊಡಲಾಗಿದೆ. ಸ್ವಾಮೀಜಿ, ನಮ್ಮ ಮುಂದಿನ ಪ್ರಶ್ನೆ, ಗೋ ಸಂರಕ್ಷಣೆ ಯಾಕೆ ಮುಖ್ಯ? ನೋಡಿ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಲೇಸು ಅಂತ ಸರ್ವಜ್ಞ ಹೇಳಿದ್ದಾನೆ. ನಾವೀಗ ಕಂಪ್ಯೂಟರ್ ಕೆಲಸ ನಿಲ್ಲಿಸಿದ್ರು ಬದುಕ್ಬೋದು, ಹೌದು, ಬೇರೆ ಕೆಲಸ ನಿಲ್ಲಿಸಿದ್ರು ಬದುಕ್ಬೋದು. ಊಟ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಊಟ ಮಾಡಲೇಬೇಕು. ಉಸಿರಾಡಬೇಕು, ನೀರು ಕುಡಿಬೇಕು, ಊಟ ಮಾಡಬೇಕು. ಗಾಳಿಯನ್ನೇನೋ ನೈಸರ್ಗಿಕವಾಗಿ ಭಗವಂತ ಕೊಟ್ಟಿದ್ದಾನೆ, ನೀರನ್ನು ಕೊಟ್ಟಿದ್ದಾನೆ, ಊಟವನ್ನು ಸಂಪಾದನೆ ಮಾಡ್ಲಿಕ್ಕೆ ಹೇಳಿದ್ದಾನೆ. ಅನ್ನ ಸಂಪಾದನೆ ಮಾಡಿ ಊಟ ಮಾಡಬೇಕಾಗ್ತದೆ. ಆ ಸಂಪಾದನೆ ಮಾಡ್ತಕ್ಕಂಥವನು, ಆಹಾರ ಸಂಪಾದನೆ ಮಾಡುವವನು ಕೃಷಿಕ. ಆ ಕೃಷಿಕನಿಗೆ ಕೃಷಿ ಕ್ಷೇತ್ರದಲ್ಲಿ ಮೂಲ ಬೆನ್ನೆಲುಬಾಗಿರ್ತಕ್ಕಂಥದ್ದು ಹಸು. ಎತ್ತುಗಳನ್ನ ಗಳೆ ಹೊಡಲಿಕ್ಕೆ ಎತ್ತುಗಳನ್ನು ಬಳಸ್ತೇವೆ. ಗೊಬ್ಬರ ಬೇಕು. ಆ ಗೊಬ್ಬರ, ಹಸುವಿನ ಗೊಬ್ಬರದ ಮುಂದೆ ಇನ್ಯಾವ ಗೊಬ್ಬರ ಶ್ರೇಷ್ಠ ಇದೆ ಹೇಳಿ?
ಅದಕ್ಕೆ ಇವತ್ತಿಗೂ ಕೂಡ ಸಾವಯವ ಕೃಷಿಗೆ ಎಂಥ ಸ್ಥಾನಮಾನ ಬೇಡಿಕೆ ಇದೆ. ಆರ್ಗ್ಯಾನಿಕ್ ಆಹಾರ, ದವಸ ಧಾನ್ಯಗಳಿಗೆ, ತರಕಾರಿಗಳಿಗೆ ಉತ್ತಮವಾದಂತಹ ಬೇಡಿಕೆ ಇದೆ. ಆದ್ದರಿಂದ ಇದೆಲ್ಲವನ್ನು ಒದಗಿಸ್ತಕ್ಕಂಥದ್ದು ಗೋವು. ಅದರ ಸೆಗಣಿ ಅತ್ಯಂತ ಗೊಬ್ಬರ ಆಗ್ತದೆ. ಗಂಜಲ ಗೋ ಅರ್ಕ ಇದೆ, ಅದು ಕ್ಯಾನ್ಸರ್ ರೋಗವನ್ನು ಕೂಡ ಗುಣಪಡಿಸಬಲ್ಲದು ಅನ್ನೋದನ್ನ ವೈಜ್ಞಾನಿಕವಾಗಿ ಹೇಳ್ತಿದ್ದಾರೆ, ಸುಮ್ಮನೆ ಭಾವನಾತ್ಮಕವಾಗಿ ಅಲ್ಲ. ಮತ್ತೆ ಹಾಲಿನ ಉತ್ಪನ್ನಗಳಂತೂ ಎಷ್ಟೊಂದು ವೈವಿಧ್ಯ. ಹಾಲು, ಮೊಸರು, ಮಜ್ಜಿಗೆ ವಿಷಯದಲ್ಲಿ ಒಂದು ಮಾತು, ತಕ್ರಂ ಶಕ್ರಸ್ಯ ದುರ್ಲಭಂ ಅಂತ ಹೇಳ್ತಾರೆ. ದೇವಲೋಕದ ಇಂದ್ರನಿಗೂ ಕೂಡ ಮಜ್ಜಿಗೆ ದುರ್ಲಭ ಸಿಗಲ್ಲ ಅಂತೆ, ಅವನು ಬಯಸಿದ್ರು ಸಿಗೋದಿಲ್ಲ, ಅಷ್ಟು ಔಷಧೀಯ ಗುಣ ಮಜ್ಜಿಗೆ. ಇನ್ನು ತುಪ್ಪದಲ್ಲಂತೂ ಹೇಳ್ಬೇಕಾಗಿ. ಹೇಗೆ ಪ್ರತಿಯೊಂದರಲ್ಲೂ ಕೂಡ ನಮಗೆ ಸಮಗ್ರ ಮನುಷ್ಯನಿಗೆ ಅಷ್ಟೇ ಅಲ್ಲ, ಈ ಪ್ರಕೃತಿಗೆ ಅತ್ಯಂತ ಉಪಯುಕ್ತವಾದಂತಹದ್ದು ಈ ಗೋ ಆಗಿದ್ದರಿಂದ ಗೋಸುವಿನ ಸಂರಕ್ಷಣೆಯನ್ನು ನಾವು ಮಾಡಲೇಬೇಕಲ್ಲ. ಸ್ವಾಮೀಜಿ, ಈಗ ಇಷ್ಟೆಲ್ಲ ಕೇಳಿದ ಮೇಲೆ ಒಂದು ಪ್ರಶ್ನೆ ಉದ್ಭವವಾಗುತ್ತೆ. ಗೋ ಧರ್ಮ ಒಂದು ಕಡೆ, ಇನ್ನೊಂದು ಕಡೆ ಕಾನೂನು, ಇದರಲ್ಲಿ ಯಾವ್ದು ಮುಖ್ಯ? ನೋಡಿ, ಕಾನೂನು ಅಂದ ಕೂಡಲೇ ನಾವು ಸಾಮಾನ್ಯವಾಗಿ ಏನು ಅರ್ಥ ಮಾಡ್ತೇವೆ, ಸಂವಿಧಾನದಲ್ಲಿ ಅಡಿಯಲ್ಲಿ ರಚನೆಯಾಗಿರ್ತಕ್ಕಂಥ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನು ಕಟ್ಟಳೆಗಳು, ಕಾಯ್ದೆಗಳು, ಇದಕ್ಕೆ ಕಾನೂನು ಅಂತ ಹೇಳ್ತೇವೆ. ಸಂವಿಧಾನ ಜಾರಿ ಬರೋಕ್ಕಿಂತ ಮುಂಚೆ ಏನಿತ್ತು? ಧರ್ಮಸೂತ್ರಗಳಿದ್ದಾನೆ, ಧರ್ಮದಿಂದ ನಡೆ ಅಂತ ಇದ್ರು ಅಲ್ವಾ? ಪಂಚಶೀಲ ತತ್ವಗಳ ಆಧಾರದ ಮೇಲೆ ಸಂವಿಧಾನ ರಚನೆಯಾಗಿದೆ. ಆ ಪಂಚಶೀಲ ತತ್ವಗಳು ಮೂಲ ಯಾವುದು? ಇದೇ ವೇದ. ವೇದೋಖಿಲೋ ಧರ್ಮ ಮೂಲಂ ಅಂತ ಮಾತಿದೆ. ಸಕಲ ಧರ್ಮಗಳಿಗೆ ಮೂಲ ವೇದ ಅಂತಾನೆ ಹೇಳಿ. ಯಾಕಂದ್ರೆ ಇವತ್ತಿನ ಜನರೇಷನ್ ಏನಾಗಿದೆ, ಮಾತೆತ್ತಿದ್ರೆ ಕಾನೂನು 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 ನಡಿಬೇಕಾದ್ರೆ ಧರ್ಮದ ಮೇಲೆ. ಕಾನೂನು ಧರ್ಮವನ್ನ ಬೇರೆ ಬೇರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಧರ್ಮದ ಆಧಾರ ಮೇಲೆ ಇರತಕ್ಕಂಥದ್ದು ಕಾನೂನು. ನೋಡಿ, ಯಾವ ಕಾನೂನು ಧರ್ಮಕ್ಕೆ ವಿರೋಧ ಅನ್ನಿಸ್ತದೆಯೋ ಅದು ಕಾನೂನಿನ ಬೆಲೆಯನ್ನು ಕಳ್ಕೊಳ್ತದೆ. ಈಗ ಎಡಕ್ಕೆ ಹೋಗಬೇಕು ಅಂತಿದೆ, ಇದೊಂದು ಕಾನೂನು ಮಾಡ್ತೇವೆ, ಅನುಕೂಲತೆ ಇದೆ ಅನ್ನುವ ದೃಷ್ಟಿಯಿಂದ. ಎಡಕ್ಕೆ ಹೋಗೋದ್ರಿಂದ ನಮಗೆ, ಈಗ ಎಡಕ್ಕೆ ಹೋದಾಗ ಒಂದು ಗಾಡಿ ಬಂದು ಆಕ್ಸಿಡೆಂಟ್ ಮಾಡಿ ಸಾಯಿಸಿದಪ್ಪ, ನಾವು ಎಡಕ್ಕೆ ಹೋಗ್ತಿದ್ದೇವೆ, ಹಾಗಾದ್ರೆ ನಾವು ಗಾಡಿ ಸಾಯಿಸಿದಕ್ಕಂಥದ್ದು ನಿರಪರಾಧಿ ಆಗ್ಬಿಡ್ತಾನ ಅಲ್ವಾ? ಹಾಗೆಯೇ ಕಾನೂನು ಧರ್ಮಕ್ಕೆ ಪೂರಕವಾಗಿದ್ರೆ ಮಾತ್ರ ಅದಕ್ಕೆ ಬೆಲೆ ಇದೆ. ಧರ್ಮ ವಿರೋಧಿ ಆದ್ರೆ ಅದು ಕಾನೂನು ಅಂತ ಅನ್ಸ್ಕೊಳ್ಳೋದಿಲ್ಲ. ಒಂದು ವೇಳೆ ಕೆಲವರು ಪೂರ್ವಾಗ್ರಹ ಪೀಡಿತವಾಗಿ ಧರ್ಮ ವಿರುದ್ಧವಾಗಿ ಕಾನೂನನ್ನು ರಚನೆ ಮಾಡಿದರೆ ಅದು ಅದರ ಬೆಲೆಯನ್ನ ಕಾಲಾಂತರದಲ್ಲಿ ಕಳ್ಕೊಳ್ತದೆ. ಸ್ವಾಮೀಜಿ, ಇನ್ನೊಂದು, ಇಷ್ಟೆಲ್ಲ ವಿಷಯಗಳನ್ನು ನಾವು ಗಮನಿಸ್ತಿರ್ಬೇಕಾದ್ರೆ ನಾವು ಈಗ ಅನೇಕ ವಿಷಯಗಳನ್ನ ನೀವು ಸುದ್ದಿ ಮಾಧ್ಯಮಗಳಲ್ಲೂ ಓದಿದ್ದೀರಾ, ಅನೇಕ ಟಿವಿಗಳಲ್ಲಿ ತೋರಿಸಿದ್ದಾರೆ. ಭಾರತ ದೇಶದಿಂದ ಗೋಮಾಂಸವನ್ನ ರಫ್ತು ಮಾಡ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಗೋಹತ್ಯೆ ನೈತಿಕವಾಗಿ ಸರಿಯೇ? ನೋಡಿ, ಇದು ಆಹಾರ ಸಂಸ್ಕೃತಿ ಅಂತ ಒಂದು ವಾದ ಹುಟ್ಕೊಂಡಿದೆ. ಇಲ್ಲಿ ಅದು ಪ್ರಶ್ನೆ ಇದೆ ನಮ್ಮ ಹತ್ರ. ಆಹಾರ ಸ್ವಾತಂತ್ರ್ಯ ಹೇಗೆ? ಅದಕ್ಕಿಂತ ಮುಂಚೆ ಈ ಹೇಗೆ ನೋಡ್ಬೇಕು ನಾವು ಆಹಾರ ಸ್ವಾತಂತ್ರ್ಯ? ಎರಡು ಸೇರತ್ತೆ ಈ ಪ್ರಶ್ನೆ. ಎರಡು ಸೇರ್ಕೊಂಡಿದೆ. ಈಗ ನೋಡಿ, ಈಗ ನಾವು ವೇದಿಕೆಯ ಭಾಷಣ ಅಂತ ಕೆಲವು ಸಲ ಹೇಳ್ತೇವೆ. ವೇದಿಕೆಯಲ್ಲಿದ್ದಾಗ ಬಹಳ ಭಾರಿ ಮಾತುಗಳನ್ನು ಮಾತಾಡ್ತೇವೆ. ನಮ್ಮ ದೈನಂದಿನ ಜೀವನಕ್ಕೆ ಬಂದಾಗ ಅವುಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ರಲ್ಲಿ ಹಿನ್ನಡೆಯನ್ನು ಕಾಣ್ತೇವೆ. ಆ ದೃಷ್ಟಿಯಲ್ಲಿ ಅಥವಾ ಅದೇ ಥರ ಗೋಹತ್ಯೆಯನ್ನು ಮಾಡಬಾರ್ದು ಅಂತ ಮತ್ತು ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ವಾದ ಮಾಡ್ತಕ್ಕಂಥ ಪಕ್ಷದವರೇ, ಹೆಸರು ಹೇಳೋದೇನು, ಈಗ ನಾವು ಹಿಂದುತ್ವ ಪಕ್ಷ BJP ಅಂತ ಕರಿತೇವೆ. ಈ BJPಯಲ್ಲಿ ಇರ್ತಕ್ಕಂಥ RSS ಮೂಲದ ಹಿಂದುತ್ವದ ಜನರೇ ಅಲ್ಲಿ ನಾಯಕರಾಗಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಅದು ಸರಿನೂ ಹೌದು. ಎಷ್ಟೋ ಜನ ಈ BJP ಪಕ್ಷದ ಮುಖಂಡರೇನೆ ಈ ಗೋಮಾಂಸವನ್ನ ರಫ್ತು ಮಾಡುವುದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಮಾತನ್ನು ನಾವು ಕೇಳಿದ್ದೇವೆ. ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಸಮಾಜಕ್ಕೆ ಬಿಟ್ಕೊಂಡಂತ ವಿಚಾರ. ಅದರಲ್ಲಿ ನಾನು ದೀರ್ಘವಾಗಿ, ಅವರು ವ್ಯಾಪಾರ ಮಾತ್ರ ನೋಡ್ತಾ ಇದ್ದಾರೆ, ಪಕ್ಷ ನೋಡ್ತಾ ಇಲ್ಲ, ಸಿದ್ಧಾಂತ ನೋಡ್ತಾ ಇಲ್ಲ, ಧರ್ಮ ನೋಡ್ತಾ ಇಲ್ಲ. ಅಲ್ಲಿ ಆರ್ಥಿಕ ಲಾಭ, ಹಣ ಲಾಭವೇ ಮುಖ್ಯ ಅಂತಂದಾಗ ಧರ್ಮ ಗೌಣವಾಗ್ತದೆ. ಧರ್ಮವೇ ಮುಖ್ಯ ಅಂತಂದಾಗ ಹಣ ಗೌಣ ಆಗ್ತದೆ. ಅವಾಗ ಹಣವನ್ನು ಕಳ್ಕೊಳ್ಬೇಕಾಗ್ತದೆ. ಧರ್ಮವನ್ನೇ ಸತ್ಯ ಹರಿಶ್ಚಂದ್ರ ಧರ್ಮಕ್ಕೆ ಗಂಟು ಬಿದ್ದ, ಅದನ್ನೇ ಪರಿಪಾಲನೆ ಮಾಡ್ದ, ಪ್ರತಿಫಲ ಎಲ್ಲವನ್ನು ಕಳ್ಕೊಳ್ಬೇಕಾಯ್ತು. ಕಳ್ಕೊಂಡ್ರೂ ಪರವಾಗಿಲ್ಲ, ಧರ್ಮವನ್ನೇ ಪಾಲಿಸ್ಬೇಕು. ಇದು ಮನುಷ್ಯ ಧರ್ಮ.
ಆದ್ರಿಂದಲೇ ಸತ್ಯ ಹರಿಶ್ಚಂದ್ರ ಇವತ್ತಿಗೂ ಕೂಡ ಪ್ರಸ್ತುತವಾಗಿ ಅಜರಾಮರವಾಗಿದ್ದಾರೆ. ಅಲ್ವಾ? ಆದ್ರಿಂದ ಅದನ್ನ ಮಾಡ್ತಾರೆ, ಮಾಡೋರು ಇದ್ದಾರೆ, ಅದು ಸರಿ ಅಲ್ಲ ಅಂತ ನಾವು ಹೇಳಬೇಕಾಗುತ್ತೆ. ಸ್ವಾಮೀಜಿ, ಪ್ರಾಣಿಗಳ ಹಕ್ಕುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ನಮ್ಮ ಥರ ಪ್ರಾಣಿಗಳಿಗೂ ಜೀವ ಇದೆ ಅಲ್ವಾ? ಹೌದು. ಈ ಪ್ರಕೃತಿ ವಿಚಿತ್ರ ವೈವಿಧ್ಯ, ಇದು ಭಗವಂತನ ಕೊಡುಗೆ. ಇದು ನಾವು ಬೇರೆ ಬೇರೆ ಧರ್ಮಗಳನ್ನ ನಾವು ಹುಟ್ಟು ಹಾಕಿಕೊಂಡು ನಾವೇನೇನೋ ಹೇಳ್ತೇವೆ, ವಾದದಲ್ಲಿ ತೊಡಗಿದ್ದೇವೆ. ಪ್ರಕೃತಿ ಧರ್ಮ ಅನ್ನೋದು ಒಂದೇ ಒಂದು. ಆ ಭಗವಂತ ಒಂದೊಂದು ಧರ್ಮದವ್ರಿಗೂ ಒಬ್ಬೊಬ್ಬ ಭಗವಂತ ಇಲ್ಲ, ಒಬ್ಬನೇ ಭಗವಂತ. ಎಲ್ಲ ಪ್ರಾಣಿಗಳಿಗೆ ಒಬ್ಬನೇ ಭಗವಂತ. ಆದ್ದರಿಂದ ನಾವು ಎಲ್ಲ ಜೀವರಾಶಿಗಳನ್ನು ಪ್ರೀತಿಸಬೇಕು. ಯಾವ ಜೀವರಾಶಿಗಳ ಬಗ್ಗೆಯೂ ಕೂಡ ಕೀಳ ಅಭಿಪ್ರಾಯವನ್ನು ಇಟ್ಕೊಳ್ಬಾರ್ದು, ಹಿಂಸೆಯನ್ನು ಮಾಡಬಾರ್ದು. ಇದು ನಿಲುವು. ಕೆಲವು ಸಲ ಏನಾಗ್ತದೆ, ಈಗ ಉದಾಹರಣೆ ನಾವು ಗಲ್ಲಿಗೆ ಏರಿಸ್ತೇವೆ, ಅವನು ಮನುಷ್ಯನಲ್ವಾ, ಮತ್ತು ಗಲ್ಲಿಗೆ ಏರಿಸೋದು ಅಪರಾಧ, ಅದು ಹೆಂಗಾಗ್ತದೆ, ಅಪರಾಧ ಅಲ್ವಾ ಅಂತ ನಾವು ಕೇಳ್ಬೋದು. ಅವಾಗ ಏನಾಗ್ತದೆ ಅಂದರೆ ತಕ್ಕಡಿಯಲ್ಲಿಟ್ಟು ತೂಗಬೇಕಾಗ್ತದೆ, ಯಾವುದು ಹೆಚ್ಚು ಲಾಭ ಯಾವುದು ನಷ್ಟ ಅಂತ. ಅವಾಗ ಒಬ್ಬ ವ್ಯಕ್ತಿ 100 ಜನರಿಗೆ ಕಂಟಕ ಆಗಿದ್ದ ಅಂದ್ರೆ ಸಮಾಜದ ದೃಷ್ಟಿಯಿಂದ ಆ 100 ಜನರ ಹಿತವ ಕಾಪಾಡ್ಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ಮುಗಿಸೋದ್ರಲ್ಲಿ ತಪ್ಪಿಲ್ಲ. ಇದು ಕಾನೂನಿನ ನಿಲುವು. ಹಾಗೆ ಕೆಲವು ಸಲ ಅತ್ಯಂತ ಕ್ರೂರ ಪ್ರಾಣಿ ನಮ್ಮ ಪ್ರಾಣಕ್ಕೆ ಕುತ್ತು ತರ್ತಾ ಇದ್ರೆ ಆ ಸಂದರ್ಭದಲ್ಲಿ ಆ ಪ್ರಾಣಿಯ ವಧೆಯನ್ನ ಮಾಡುವುದು ಅಷ್ಟು ಅಪರಾಧ ಅಂತ ಅನ್ಸಲ್ಲ. ಉದಾಹರಣೆಗೆ ಸೊಳ್ಳೆ ಕೂತು ಕಚ್ತದೆ, ನಮಗೆ ನಮ್ಮ ಏಕಾಗ್ರತೆಗೆ, ನಮ್ಮ ಸಾಧನೆಗೆ, ನಮ್ಮ ಆನಂದಕ್ಕೆ ಧಕ್ಕೆ ತರ್ತದೆ. ಆದ್ರಿಂದ ಅದನ್ನ ಕೊಡ್ಕೊಳ್ತೇವೆ, ಸಾಯ್ತದೆ. ಅದು ಅಪರಾಧಿಕ ಹಿಂಸೆ ಅಲ್ಲ, ಅಪರಾಧದ ಹಿಂಸೆ ಅಂತ ಅನ್ಸೋದಿಲ್ಲ. ನಮಗೆ ತೊಂದರೆ ಆಗದೇನೆ ನಮ್ಮ ಲಾಭಕ್ಕೋಸ್ಕರ ಹಿಂಸೆ ಕೊಲ್ತೇವಲ್ಲ, ಅದು ಅಪರಾಧ ಆಗ್ತದೆ. ಅದರಿಂದ ಲಾಭವಿದ್ರೂ ನಾವು ಕೊಲ್ತಾ ಇರ್ತೀವಿ. ಹೌದು, ಬದುಕಿದ್ರೆ ಅದು ಲಾಭ ಇರುತ್ತೆ. ಹೌದು ಹೌದು. ನಮ್ಮ ಲಾಭಕ್ಕಾಗಿ, ಸ್ವಾರ್ಥ ಹಿತಕ್ಕಾಗಿ ಪ್ರಾಣಿ ಹಿಂಸೆಯನ್ನು ಮಾಡ್ತಕ್ಕಂಥದ್ದು ಅಪರಾಧ. ಸ್ವಾಮೀಜಿ, ಈಗ ಹಳೆ ತಳಿಯ ಗೋವುಗಳು ನಮ್ಮ ದೇಶದಲ್ಲಿ ಈಗ ಬಹಳ ಕಮ್ಮಿಯಾಗಿದೆ. ಹೌದು. ಅವುಗಳ ನಿರ್ವಹಣೆ ಹೇಗೆ ಮಾಡಬೇಕು ಈಗ? ಯಾಕಂದ್ರೆ ಈಗಿನ ಜನರೇಷನ್ ಹುಡುಗರಿಗೆ ಆ ತಳಿಯ ಹೆಸರುಗಳೇ ಗೊತ್ತಿಲ್ಲ. ಯಾಕಂದ್ರೆ ಈಗ ನೋಡ್ತಾ ಇರೋದು HF, ಜರ್ಸಿ, ಈ ತರ ಎಲ್ಲ ಕ್ರಾಸ್ ಬ್ರೀಡ್ಸ್ ಬಂದ್ಬಿಟ್ಟು ಈಗ ನಮ್ಮ ಗೋವು ಅಂದ್ರೆ ನಮಗೆ ಹಳೆ ತಳಿಗಳೇ. ಅವುಗಳ ನಿರ್ವಹಣೆ ಹೇಗೆ? ಈಗ ದೇಶಿ ತಳಿ ಅಂತ ಕರಿತೇವೆ. ಹೌದು, ದೇಶಿ ಹಸುಗಳು. ನಮ್ಮ ಭಾರತದಲ್ಲಿ ಮೂಲಭೂತವಾಗಿರ್ತಕ್ಕಂಥ ಹಸುಗಳು ದೇಶಿ ಹಸುಗಳು ಅಂತ ಕರಿತೇವೆ. ಆಮೇಲೆ ಬಂದಿರತಕ್ಕಂಥ ಹಸುಗಳು ಕೃತಕ ಹಸುಗಳು. ತಾವು ಹೇಳಿದಾಗೆ ಕಸಿಯನ್ನು ಮಾಡಿ, ಹಂದಿಯ ಅಂಶವನ್ನ ತೆಗೆದುಕೊಂಡು ಕಸಿ ಮಾಡಿ ಹುಟ್ಟಿಸಿದ್ದು ಜರ್ಸಿ ಹಸು ಅಂತ ಹೇಳ್ತಾರೆ. ಇದು ಯಾಕೆ ಮಾಡಿದ್ರು? ಇದು ಈಗ ಆಹಾರ ವಿಷಯದಲ್ಲೂ ಇಂಥದ್ದೇ ಆಯಿತು. ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯನ್ನು ಮಾಡಿದರು. ಆದರೆ ಈ ಯೂರಿಯಾ ಗೊಬ್ಬರಗಳನ್ನು ಉಪಯೋಗಿಸ್ಕೊಂಡು, ಹೈಬ್ರಿಡ್ ಬೀಜಗಳನ್ನು ಉಪಯೋಗಿಸಿ ಬಹಳ ಅಲ್ಪ ಕಾಲದಲ್ಲಿ ವಿಪುಲವಾದಂಥ ಬೆಳೆ ಬರ್ತಕ್ಕಂಥದ್ದು ಇದನ್ನು ಮಾಡಿದರು. ಯಾಕೆ ಅಂದರೆ ಜನಸಂಖ್ಯೆ ಹೆಚ್ಚಾಗಿದ್ದರಿಂದ ಆ ಎಲ್ಲ ಜನರಿಗೂ ಏಕಕಾಲದಲ್ಲಿ ಬಹಳ ಬೇಗನೆ ಆಹಾರವನ್ನು ಒದಗಿಸ್ಬೇಕು ಅಂತ ಆಹಾರ ಕ್ರಾಂತಿಯನ್ನು ಹೇಗೆ ಮಾಡಿದರು, ಅದೇ ರೀತಿ ಬಹಳ ಜನಸಂಖ್ಯೆಗೆ ಹಾಲನ್ನು ಒದಗಿಸ್ಬೇಕು, ಹೇರಳವಾಗಿ ಹಾಲನ್ನು ಒದಗಿಸ್ಬೇಕು ಅನ್ನುವ ವಿಚಾರದಿಂದ ಈ ಜರ್ಸಿ ಮುಂತಾದಂಥ ಹಸುಗಳ ಉತ್ಪತ್ತಿ ಆಯಿತು. ಆದರೆ ಏನಾಯಿತು, ಆಹಾರ ಹೇಗೆ ಆಹಾರ ಕ್ರಾಂತಿ ಹೈಬ್ರಿಡ್ ಕ್ವಾಲಿಟಿ ಕಡಿಮೆ ಇದೆಯೋ ಅದೇ ಥರ ಈ ಹಾಲಿನಲ್ಲಿ ಕ್ವಾಲಿಟಿ ತುಂಬ ಕಡಿಮೆ. ನಮ್ಮ ದೇಶಿ ತಳಿಯಲ್ಲಿರುವಂಥ ಗುಣಗಳು ಈ ಹಾಲಿನಲ್ಲಿ ಇಲ್ಲ. ಬರೀ ಬಿಳಿ ಕಲರ್ ಹಾಲು ಅಂತ ನಾವು ಕುಡಿಬೇಕಷ್ಟೇ. ಕ್ವಾಂಟಿಟಿ ಬಂತು, ಕ್ವಾಲಿಟಿ ಇಲ್ಲ. ಈ ಎಣ್ಣೆಯನ್ನು ಹಾಗೆ ಮಾಡ್ತೇವೆ ನಾವು, ಶುದ್ಧವಾದ ಎಣ್ಣೆಯಲ್ಲಿ ಊಟ ಮಾಡ್ತೇವೆ ನಾವು. ಇದ್ರ ಪ್ರತಿಫಲ ಏನು? ನಾವೆಷ್ಟು ಬದುಕ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ 100 ವರ್ಷ ಆರಾಮಾಗಿ ಸಹಜವಾಗಿ ಬದುಕ್ತಾ ಇದ್ರು, ಕಾಯಿಲೆಗಳು ಕಮ್ಮಿ, ಸಹಜವಾಗಿ ಬದುಕ್ತಾ ಇದ್ರು, ಯಾವ ತೊಂದರೆ ಇಲ್ಲದೆ ಖುಷಿಯಾಗಿ 100 ವರ್ಷ ಬದುಕ್ತಿದ್ರು. ವೇದದ ಮಾತೇ ಇದೆ, ಪಶ್ಯೇಮ ಶರದಶತಂ, ಮೋದಾಮ ಶರದಶತಂ, ನಂದಾಮ ಶರದಶತಂ, ಪ್ರಬ್ರವಾಮ ಶರದಶತಂ, ಕುರುವನ್ನೇವೇಹ ಕರ್ಮಾಣಿ ಜಿಜೀಭ್ಯೇ ಛತಕಂ ಸಮಾಹ. ಕರ್ತವ್ಯ ಕರ್ಮಗಳನ್ನು ನಿಭಾಯಿಸ್ತಾ 100 ವರ್ಷ ಬದುಕೋಣ, 100 ವರ್ಷ ನೋಡೋಣ, 100 ವರ್ಷ ಕೇಳೋಣ, 100 ವರ್ಷ ಮಾತಾಡೋಣ, ತಿನ್ನೋಣ, 100 ವರ್ಷ ಉಸಿರಾಡೋಣ ಅನ್ನುವಂಥ ಹುಮ್ಮಸ್ಸು, ಸಂತೋಷದ ಮಾತು ಈಗೆಲ್ಲಿದೆ? ಯಾಕೆ ಅಂದರೆ ಆಹಾರದ ದೌರ್ಬಲ್ಯ. ಹಾಗಾಗಿ ಈ HF ಹಸುವಿನ ಹಾಲಿದೆ ಅಲ್ಲ, ಮನುಷ್ಯನ ಆರೋಗ್ಯವನ್ನು ನಾವು ಹಾಲು ಕುಡಿತೇವೆ ಅಂತ ಹೇಳ್ತೇವೆ ಅಷ್ಟಾಗಿ ಅದು ಬದಲಾಗಿ ಒಂದು ರೀತಿಯಿಂದ ವಿಷವನ್ನೇ ಕುಡಿತೇವೆ ಅಂತ ಹೇಳಬೇಕಾಗ್ತದೆ.
ಇದು ತಪ್ಪು. ಪರಿಹಾರ ಏನು? ಪರಿಹಾರ ಈಗ ನಾವು ಜನಸಂಖ್ಯೆ ಅತಿ ಆಯ್ತು ಅಂತ ನಾವು ಪರಿಹಾರ ಕಂಡುಕೊಂಡಿದ್ದೀವಿ. ಎಲ್ರಿಗೂ ನಾವು ಹಾಲು ಕೊಡಲೇಬೇಕಲ್ಲ, ಏನು ಈ ದೇಶಿ ತಳಿಗಳ ಹಾಲು ಕಮ್ಮಿ ಬರುತ್ತೆ ಅಂತ ಅದು ಒಂದು ವಾದ ಮಾಡ್ತಾರೆ ಅಲ್ವಾ? ಅದಕ್ಕೆ ಪರಿಹಾರ ಏನು ಅಂದ್ರೆ ಜನಸಂಖ್ಯೆ ಹೆಚ್ಚಾಗಿದ್ದಕ್ಕೆ ಪರಿಹಾರ ಕಂಡುಕೊಂಡೇವಲ್ಲ, ಕುಟುಂಬ ಯೋಜನೆ, ಬಹಳ ಮಕ್ಕಳು ಬೇಡ, ಒಂದೇ ಮಗು ಸಾಕು ಅಥವಾ 2 ಮಗು ಸಾಕು ಅಂತ, ಹೌದಲ್ವಾ? ಅದಕ್ಕೆ ನಾವು ಪರಿಹಾರ ಕಂಡುಕೊಳ್ಬೇಕು. ನಮ್ಮ ಹತ್ರ ಹಿಂದಿನ ನಮ್ಮ ಜನರ ದೃಷ್ಟಿಕೋನ ಏನಿತ್ತು? 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ಹೊತ್ತುಕೊಂಡು ಹೋಗಿ. ನಾವು ಬದುಕಬೇಕು ಅಂದ್ರೆ 3 ಹೊತ್ತು ಇಷ್ಟು ಎಗ್ಳಾಗಿ ತಿನ್ಬೇಕಂತಿಲ್ಲ, ಅದರ ಅನಿವಾರ್ಯತೆ ಇಲ್ಲ. ಸತ್ವಯುತವಾದದ್ದನ್ನು ಸ್ವಲ್ಪ ತಿಂದರೂ ಸಾಕು, ನಮ್ಮ ಬದುಕು ನಡೀತದೆ. ಆ ದೃಷ್ಟಿಕೋನವನ್ನು ಇಟ್ಕೊಂಡಾಗ ನಾವು ಒಂದು 100 ಮಿಲಿಗ್ರಾಮ್ ಹಾಲು ಸ್ವೀಕರಿಸಿದ್ರೂ ಸಾಕು. ನಾವು ಅರ್ಧ ಲೀಟರ್ 1/4 ಲೀಟರ್ ಈ ಜರ್ಸಿ ಹಸುವಿನ ಹಾಲು ತೆಗೆದುಕೊಳ್ಳೋಕ್ಕಿಂತ ದೇಶಿ ಹಸುವಿನ 100 ml ಹಾಲನ್ನ ತಗೊಂಡ್ರು ಅದಕ್ಕಿಂತ ಇದು ಮೇಲು ಅನ್ನುವಂಥ ದೃಷ್ಟಿಕೋನ ನಮಗೆ ಬಂದಾಗ ಕ್ವಾಂಟಿಟಿ ಅಂತಕ್ಕಂಥದ್ದು ಹೋಗ್ಬಿಡ್ತದೆ, ದೃಷ್ಟಿಕೋನ ಕ್ವಾಲಿಟಿ ಕಡೆಗೆ ನಮ್ಮ ಗಮನ ಹರಿತದೆ. ಅದೇ ಇದಕ್ಕೆ ಪರಿಹಾರ. ಈಗ ಸಮಾಜದಲ್ಲಿ ಗೋಹತ್ಯೆ ವಿಷಯವಾಗಿ ಸಂಘರ್ಷಗಳು ಏಕೆ? ಆಹಾರ ಸಂಸ್ಕೃತಿಯಿಂದ ಸಂಘರ್ಷ. ನಾವು ಮಾಂಸಾಹಾರಿಗಳು, ನಾವು ಮಾಂಸ ತಿನ್ನೋದು ನಮ್ಮ ಹಕ್ಕು. ಮಾಂಸಗಳಲ್ಲಿ ಅನೇಕ ವಿಧ ಇದೆ. ಗೋಮಾಂಸವು ಒಂದು, ಅದನ್ನ ತಿಂತೇವೆ, ಅದು ನಮ್ಮ ಹಕ್ಕು ನೀವ್ ಯಾಕೆ ಕಿತ್ಕೊಳ್ತೀರಿ ಅಂತ ವಾದ ಮಾಡ್ತಕ್ಕಂಥ ಜನ ಒಂದ್ ಕಡೆಗೆ. ಅದು ಹಸು ಪೂಜ್ಯ ತಾಯಿ, ಆದ್ರಿಂದ ತಾಯಿ ಮಾಂಸ ತಿನ್ನೋದು ಅಪರಾಧ. ಈಗ ಹೊಟ್ಟೆ ಏನ್ ಹಾಕಿದ್ರು ಹೊಟ್ಟೆ ತುಂಬುತ್ತದೆ, ಹೊಟ್ಟೆ ತುಂಬಿಸ್ಕೊಳ್ಳೋದು ತಿನ್ನುವುದಲ್ಲ. ಆರೋಗ್ಯವಾಗಿ ಬದುಕೋದಕ್ಕೆ ತಿನ್ನುವುದೇ ಹೊರತಾಗಿ ಹೊಟ್ಟೆ ತುಂಬಿಸ್ಕೊಳ್ಳೋದು ತಿನ್ನುವುದಲ್ಲ. ಏನ್ ತಿಂದ್ರು ಹೊಟ್ಟೆ ಹಿಡಿತದೆ ಅಂತೇಳಿ ನಾವು ತಾಯಿ ಮಾಂಸ ನಾವು ತಿಂತೇವೆ? ನಾವು ಮನುಷ್ಯರ ಮಾಂಸ ನಮ್ಮ ತಾಯಿ ಕಟ್ ಮಾಡ್ತೀವಿ, ನರಭಕ್ಷಕರು ಆಗಕ್ಕಾಗಲ್ಲ. ಇದೇ ದೃಷ್ಟಿಯಿಂದ ಹಸುವಿನ ಮಾಂಸ ಉತ್ತಮ ಆಗಿರುತ್ತೆ, ನಿಜ, ಒಪ್ಕೊಳ್ತೇವೆ. ಆದರೆ ಹಸು ನಮಗೆ ಜೀವಮಾನ ಪರ್ಯಂತರ ಹಾಲು ಕೊಡ್ತದೆ. ಸಸ್ಯಾಹಾರಿಗಳಿಗೆ ಮಾತ್ರ ಹಸು ಹಾಲು ಉಪಯೋಗಿಸ್ತಾರ? ಮಾಂಸಾಹಾರಿಗಳು ಹಸುವಿನ ಹಾಲು ಸಕಲ ಜೀವಗಳಿಗೆ ಅದು ಉಪಯೋಗ ಅಲ್ವಾ? ನಾವು ಮಾಂಸಾಹಾರಿಗಳು ಅಂತ ಹೇಳ್ತಾರಲ್ಲ ಜನ, ಅವರು ಸಸ್ಯಾಹಾರವನ್ನು ಬಳಸೋದೇ ಅಲ್ವಾ? ಅವರು ಜೋಳ, ರಾಗಿ, ಗೋಧಿ, ಹಾಲು, ತುಪ್ಪ, ಬೆಣ್ಣೆ ಇವೇನು ಬಳಸೋದಿಲ್ವೇನು? ಬಳಸ್ತಾರೆ. ಅದ್ರ ಜೊತೆಗೆ ನಾನ್ ವೆಜ್ ಬಳಸೋದ್ರಿಂದ ಅವ್ರಿಗೆ ನಾನ್ ವೆಜ್ಗಳು ಅಂತ ಕರಿತೇವೆ. ಬರೀ ನಾನ್ ವೆಜ್ ಅನ್ನು ಬಳಸಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನೋಡಿ, ನಾವು ಮಾಂಸಾಹಾರಿಗಳು ಅಂತ ಹೇಳ್ತೇವಲ್ಲ, ಅವರಲ್ಲಿ ನಮ್ಮ ಒಂದು ವಿನಂತಿ, ಮನುಷ್ಯನ ದೇಹ ರಚನೆ ಇದೆಯಲ್ಲ, ಅದನ್ನು ನೋಡಿ ಆದ್ರೂ ನಾವು ಕಲಿಬೇಕು. ನಾವು ಮಾಂಸಾಹಾರಿಗಳಲ್ಲ. ಹುಲಿ, ಸಿಂಹ ಇವು ಮಾಂಸಾಹಾರಿಗಳು. ಅವುಗಳ ಹಲ್ಲೆ ಹೇಗಿರ್ತಾವು? ಚೂಪಾದ ಹಲ್ಲಿರ್ತಾವು. ಆ ಮಾಂಸವನ್ನ ಕಿತ್ತಿ ತಿನ್ನಲಿಕ್ಕೆ ಉಪಯೋಗ ಆಗಲಿಕ್ಕೆ ಪ್ರಕೃತಿ ಆ ಜೀವಿಯಲ್ಲಿ, ಮಾಂಸಾಹಾರಿ ಜೀವಿಯಲ್ಲಿ ಆ ರೀತಿ ರಚನೆ ಮಾಡಿದೆ. ಮನುಷ್ಯನ ಹಲ್ಲು ಹೇಗಿದಾವು? ನಾವು ಹೇಗೆ ತಿನ್ನೋ ತರ ಇದೆ ಹೊರತಾಗಿ ಹಿಂಗೆ ಕಿತ್ತಿ ತಿನ್ನುವ ಹಲ್ಲುಗಳು ಇಲ್ವಲ್ಲ. ಆದ್ರಿಂದ ನೈಸರ್ಗಿಕವಾಗಿ ಮಾನವ ಮಾಂಸಾಹಾರಿ ಅಲ್ಲ, ಅವನು ಶಾಕಾಹಾರಿನೇ. ಆದ್ರೆ ಇಲ್ಲಿ ಸಮಾಜದಲ್ಲಿ ಸಂಘರ್ಷಗಳನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಈ ರಾಜಕೀಯ ಪ್ರಭಾವ ಇದೆ ಅಂತ ಅನ್ಸುತ್ತಾ ಇಲ್ವಾ? ಹೌದು. ಏನ್ ಮಾಡೋದು, ಮೀನ್ ಮೈಂಡೆಡ್ ಪರ್ಸನ್ಸ್ ಅಂತೇವಲ್ಲ, ತಮ್ಮ ಸ್ವಾರ್ಥ ಸಾಧನೆಯನ್ನು ಮಾಡ್ಬೇಕಾದ್ರೆ ಒಬ್ಬನು ಎತ್ತಿ ಕಟ್ಟೋದು, ಒಬ್ಬನು ತುಳಿಯೋದು. ಅದು ಯಾತಕ್ಕೆ ಅಂದ್ರೆ ಅವನಿಗೂ ಗೊತ್ತಿದ್ದು ತಪ್ಪು ಅಂತ. ಯಾಕಂದ್ರೆ ನಾನು ಈ ಪ್ರಶ್ನೆ ನಮ್ಮ ಮೊದಲಿಗೆ ಕೇಳಿದೆ. ಯಾಕಂದ್ರೆ ಅಕ್ಷರಸ್ಥರು ಇದ್ದಾರೆ, ಇವತ್ತು ಅನಕ್ಷರಸ್ಥರು ಅಷ್ಟಿಲ್ಲ. ಆದರೂ ಸಮಾಜದಲ್ಲಿ ಇದು ಗೋಹತ್ಯೆ ವಿಷಯ ಆ ಕಾಲದಿಂದ ಈ ಕಾಲದವರೆಗೂ ಬರ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ಪ್ರೇರಣೆ ಇದ್ದೇ ಇದೆ. ಖಂಡಿತ. ಈಗ ನೋಡಿ, ಹಳ್ಳಿಗಳಲ್ಲಿ ನಾವು ಹುಟ್ಟಿರತಕ್ಕಂಥ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಅದೇ ವಾತಾವರಣ ಇದೆ. ಮುಸ್ಲಿಮರು, ಕ್ರಿಶ್ಚಿಯನ್ರು, ಹಿಂದೂಗಳು ಪರಸ್ಪರ ಪ್ರೀತಿ ಸೌಹಾರ್ದದಿಂದ ಬಾಳ್ತಾ ಇದ್ದಾರೆ. ಹಿಂದೂಗಳ ಹಬ್ಬಕ್ಕೆ ಅವ್ರು ಬರ್ತಾರೆ, ಅವ್ರ ಹಬ್ಬಕ್ಕೆ ನಾವು ಹಿಂದೂಗಳು ಹೋಗ್ತೇವೆ. ಅಲ್ಲೇನ್ ದ್ವೇಷ ಇಲ್ಲ, ಸೌಹಾರ್ದದಿಂದ ಜೀವನ ನಡೀತಾ ಇದೆ. ಎಲ್ಲಿ ರಾಜಕೀಯ ಪ್ರವೇಶ ಆಗ್ತದೋ ಅಲ್ಲಿ ಧರ್ಮದ ದ್ವೇಷ ಶುರುವಾಗ್ತದೆ. ಇದು ಆದ್ದರಿಂದ ಈ ಗೋಹತ್ಯೆ ವಿಚಾರದಲ್ಲೂ ಕೂಡ ರಾಜಕೀಯ ಪ್ರವೇಶ ಗೊಂದಲವನ್ನು ಉಂಟು ಮಾಡಿದೆ. ಇಲ್ಲಿ ಇನ್ನೊಂದು ಬಹಳ ಪರಿಣಾಮಕಾರಿಯಾಗಿ ಪ್ರಭಾವ ಬೀರುವಂಥದ್ದು ಈ ಸೋಷಿಯಲ್ ಮೀಡಿಯಾ. ಎಲ್ಲೋ ಒಂದ್ ಕಡೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ವಿಡಿಯೋ ಬರುತ್ತೆ, ಯಾವುದೋ ದೇಶದ ಯಾವುದೋ ಒಂದು ಪ್ರದೇಶದಲ್ಲಿ, ಅದನ್ನ ಇನ್ಯಾವುದೋ ಒಂದು ಪ್ರದೇಶ, ಅದು 1000 ಕಿಲೋಮೀಟರ್ ದೂರದಲ್ಲಿರುತ್ತೆ, ಅದ್ರ ಪ್ರಭಾವ ಇಲ್ಲಿ ಬೀರುತ್ತಾ ಇರುತ್ತೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ? ಈಗ ಈ ರೀಲ್ಸ್ ಅಂತಾರೆ ನೋಡಿ, ಹೌದು, ಆ ಗೋಹತ್ಯೆ ಸಂಬಂಧಪಟ್ಟಂತ ಒಂದು ರೀಲ್ ಬಂದ್ರೆ ಇಲ್ಲೆಲ್ಲೋ ಒಬ್ಬನ ಮುಗಿಸಿ ಬಿಟ್ಟಿರ್ತಾರ, ಇಲ್ಲ ಹೊಡೆದ್ ಬಿಟ್ಟಿರ್ತಾರ. ಅದೆಲ್ಲೋ ಆಗಿರುತ್ತೆ, ಅಲ್ಲಿ ಮಾಡಲ್ಲ, ಕಾನೂನಾತ್ಮಕವಾಗಿ ಇಲ್ಲಿ ಮಾಡ್ತಾರೆ. ಇದಕ್ಕೆ ಏನಂತ?
ತಿಳುವಳಿಕೆ ಕೊರತೆ, ಸಹನೆ, ಬುದ್ಧಿವಂತಿಕೆ, ತಿಳುವಳಿಕೆ, ತಾಳ್ಮೆ, ಇವುಗಳ ಕೊರತೆ, ಬಿಸಿ ರಕ್ತ, ಅಭಿಮಾನ ಪಡೋದು, ಜಾತಿಯ ಅಭಿಮಾನ, ಧರ್ಮದ ಅಭಿಮಾನ, ಅದು ಈ ರೀತಿ ದ್ವೇಷವಾಗಿ ಪರಿಣಾಮ ಆಗಿ ಹೀಗೆ ಮಾಡಲಿಕ್ಕೆ ಹಚ್ತದೆ. ಆದರೆ ಈ ಯುವಕರಿಗೆ ಸಂದೇಶ ಏನು ತಮ್ಮದು? ಈ ಥರ ಮಾಡೋದು ಯುವಕರೇ ಜಾಸ್ತಿ. ಯುವಕರು ಈಗ ಪ್ರಚೋದಕ ಭಾಷಣಗಳನ್ನು ಕೇಳ್ತಾರೆ. ಯುವಕರು ಪ್ರಚೋದಕ ಭಾಷಣ ಮಾಡ್ತಕ್ಕಂಥವನು ಎಲ್ಲೋ ಸುಭದ್ರವಾಗಿರ್ತಾನೆ. ಹೌದು. ಈ ಭಾಷಣ ಕೇಳಿ ಪ್ರಚೋದನೆ ಪ್ರಚೋದಿತರಾಗಿ ಆವೇಶಕ್ಕೆ ಒಳಗಾಗಿ ಕೃತ್ಯಕ್ಕೆ ಅಥವಾ ಆಕ್ಷನ್ಗೆ ಇಳಿತಕ್ಕಂಥವ್ರು ಯುವಕರು. ಇವರು ಬೀದಿಗೆ ಇಳಿಬೇಕಾಗ್ತದೆ. ಇವರು ಕೆಲವು ಸಲ ಮೇಲುಗೈ ಆಗ್ಲಿ ಸೋಲಾಗ್ಲಿ ಪ್ರಾಣ ಹತ್ಯೆ, ದ್ವೇಷ, ಬಡದಾಟಕ್ಕೆ ಎಲ್ಲರೂ ಇವರೇ ತುತ್ತಾಗುದು. ಅದಕ್ಕೆ ನಾವ್ ಹೇಳೋದು, ಯುವಕರು ಯಾರೇ ನಾಯಕರು ಪ್ರಚೋದನಾಕಾರಿ ಭಾಷಣ ಮಾಡಿದ್ರು ಕೂಡ ಆಲಿಸಿ ಹಂಸಕ್ಷೀರ ನ್ಯಾಯ, ಸರಿ ತಪ್ಪು ವಿಮರ್ಶೆ ಮಾಡಿ ನಿಜವಾಗಿ ಸರಿ ಅಂತ ಯಾವ್ದು ಅನ್ನಿಸ್ತದೋ ಅದನ್ನು ಅನುಸರಿಸ್ರಿ. ಇದರಲ್ಲಿ ತಪ್ಪಿದೆ ಅಂತ ಪರಿಶೀಲನೆ ನಡೆಸಿ ತಪ್ಪು ಅಂತ ಅನ್ಸಿದ್ರೆ ಕೈ ಬಿಡಿ ಅಷ್ಟೇ. ಈ ಗುಣ ನಮ್ಮ ಯುವಕರಿಗೆ ಬಂದ್ರೆ ಈ ಸಮಾಜದ ಬಹುತೇಕ ದ್ವೇಷಮಯ ವಾತಾವರಣ ನಿವಾರಣೆ ಆಗ್ತದೆ. ಇದರಿಂದ ನಾವು ಸಮಾಜದ ಸಾಮರಸ್ಯವನ್ನು ಕಾಪಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಸಮಾಜ ಹೊಡೆದಾಡ್ಕೊಂಡು ಇರುತ್ತೆ ಧರ್ಮದ ಹೆಸರಲ್ಲಿ ನಿರಂತರವಾಗಿ. ಯಾವುದೇ ಈ ಪ್ರಚೋದನಕಾರಿ ಭಾಷಣ ಇದೆ ಅಲ್ಲ, ಈ ಪ್ರಚೋದನೆಗೆ ನಾವು ಒಳಗಾಗಬಾರ್ದು. ತಾಳ್ಮೆಯಿಂದ ಪರಿಶೀಲಿಸಬೇಕು. ಮತ್ತು ಇನ್ನೊಂದು, ಈಗ ನೀವು ಪಕ್ಕದ ಮನೆಯಲ್ಲಿದ್ದೀರಿ, ನಾನು ಇಲ್ಲಿದ್ದೀನಿ, ಏನೋ ಭಿನ್ನಾಭಿಪ್ರಾಯ ಬಂತು ಅಂದರೆ ಸೌಹಾರ್ದವಾಗಿ ಬಗೆಹರಿಸ್ಕೊಳ್ಳೋದು ಹೆಂಗಿದೆ, ಅದನ್ನು ಬಿಟ್ಬಿಟ್ಟು ಏಕಾಏಕಿ ಮೈ ಮೇಲೆ ಏರ್ಬೋದು ಹೇಗಿದೆ, ಹಾಗೆ ಇದು ತಾಳ್ಮೆಯಿಂದ ಬಗೆಹರಿಸಿ ಎಲ್ಲ ವಿಷಯಗಳನ್ನು ನೀವು ಕೂಲಂಕುಷ ವಿಚಾರ ಮಾಡಿ. ಗೋಹತ್ಯೆಯನ್ನು ನಾವು ವಿರೋಧ ಮಾಡ್ತೀನಪ್ಪ, ನೀವು ಮಾಂಸಾಹಾರಿಗಳೇ, ಒಂದು ಕಡೆ ಸುಮ್ಮನೆ ಕೂತು ಶಾಂತವಾಗಿ ಯೋಚನೆ ಮಾಡಿ, ಇದು ಸರಿನಾ ತಪ್ಪಾ ಯೋಚನೆ ಮಾಡಿ, ನೀವೇ ಯೋಚನೆ ಮಾಡಿ, ನೀವೇ ತೀರ್ಮಾನ ತಗೊಳ್ರಿ, ಯಾರು ಬೇಡ ಅಂತಾರೆ. ಅಂತಿಮವಾಗಿ ನಾವು ಗೋಹತ್ಯವನ್ನು ವಿರೋಧ ಮಾಡ್ತೀವಿ ಅಂತೀರಿ, ನೀವು ಗೋಹತ್ಯೆ ನಾನು ತಿನ್ನವನೇ ಅಂತ ವಾದ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ತಿನ್ನಿ. ಈ ಕಾನೂನನ್ನೇ ತಂದ್ಬಿಟ್ರೆ ಇದು ಸಮಸ್ಯೆ ಬಗೆಹರಿಯುತ್ತೆ. ಕಾನೂನು ಭಯವನ್ನು ಹುಟ್ಟಿಸಿ ಒಂದಷ್ಟು ರಕ್ಷಣೆಯನ್ನು ಮಾಡ್ತದೆ. ಕಾನೂನೇ ಎಲ್ಲವನ್ನು ವ್ಯವಸ್ಥೆ ಮಾಡ್ತದಂತಿಲ್ಲ. ನಮ್ಮ ಮನಸ್ಸಾಕ್ಷಿಯಿಂದಾನೇ ಬಿಡುತ್ತೆ. ನಾವು ಜಾಗೃತರಾಗಬೇಕು. ಆ ಕಾನೂನಿನ ಉದ್ದೇಶ ಏನು? ಮನುಷ್ಯನಲ್ಲಿ ತಿಳುವಳಿಕೆ ಬರಲಿ. ತಪ್ಪು ಮಾಡಿದ್ರೆ ಜೈಲು ವಾಸ ಆಗ್ತದೆ, ಆದ್ರೆ ನಾನು ಜೈಲಿಗೆ ಹೋಗಬಾರ್ದು, ನಾ ತಪ್ಪು ಮಾಡಬಾರ್ದು ಅಂತ ತಿಳುವಳಿಕೆ ನಮ್ಮಲ್ಲಿ ಮೂಡ್ಲಿ ಅಂತ ಅದು ಕಾನೂನು ಉದ್ದೇಶವೇ ಹೊರತಾಗಿ ತಪ್ಪು ಮಾಡ್ರಿ ಜೈಲಿಗೆ ಸೇರ್ರಿ ಅಂತ ಅನ್ನೋದು ಕಾನೂನು ಉದ್ದೇಶ ಅಲ್ಲ. ತಪ್ಪು ಮಾಡಬೇಡಿ ಜೈಲಿಗೆ ಸೇರಬೇಡಿ ಅನ್ನೋದೇ ಕಾನೂನಿನ ಉದ್ದೇಶ. ಹಾಗಾಗಿ ಕಾನೂನು ಅರಿವು ಆಗಬೇಕು ಎಲ್ಲರಿಗೂ. ಗೋ ಸಂರಕ್ಷಣೆಯನ್ನು ಹೇಗೆ ಹೆಚ್ಚಿಸಬಹುದು? ದೇಶಿ ತಳಿಯದು. ಹೌದು. ಈಗ ಗೋಶಾಲೆಗಳನ್ನು ಶುರು ಮಾಡಬೇಕು. ನೋಡಿ, ಕೃಷಿ ಲಾಭದಾಯಕ ಇಲ್ಲ, ಆದ್ರೆ ಕೃಷಿಯನ್ನು ಬಿಡ್ಲಿಕ್ಕಾಗುತ್ತಾ? ಬಿಡಕ್ಕಾಗಲ್ಲ. ಕೃಷಿ ನಮ್ಮ ಜೀವನದ ಬೆನ್ನೆಲುಬು. ಹಾಗೇನೆ ಹಸು ಸಾಕಾಣಿಕೆಯಲ್ಲಿ ಲಾಭ ಇಲ್ಲ, ಬಹಳ ಪರಿಶ್ರಮ ಇದೆ, ನಷ್ಟವೇ ಇದೆ, ಆದರೆ ಅದು ನಮ್ಮ ಬದುಕಿಗೆ ಮೂಲ. ಆದ್ದರಿಂದ ದೇಶೀಯ ಹಸುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಲ್ಲಲ್ಲಿ ಗೋಶಾಲೆಗಳನ್ನು ಶುರು ಮಾಡಬೇಕು. ಕೆಲವು ಸಂಘಟನೆಗಳು, ಕಾರ್ಯಕರ್ತರು, ಗೋಭಕ್ತರು ಗೋಶಾಲೆಗಳನ್ನು ಖಾಸಗಿಯಾಗಿ ಕೂಡ ನಡೆಸ್ತಾರೆ. ಖಾಸಗಿ ಗೋಶಾಲೆಗಳಿಗೆ ಅಥವಾ ಸರ್ಕಾರಿ ಗೋಶಾಲೆಗಳಿಗೆ ಸರ್ಕಾರ ಯಥೇಷ್ಟವಾಗಿರ್ತಕ್ಕಂಥ ಅನುದಾನವನ್ನು ಕೊಡಬೇಕು. ನಾವು ರಕ್ಷಣೆಗೆ ಏನು ಆರ್ಮಿ ಇದೆ, ಆರ್ಮಿಗೆ ಅನುದಾನವನ್ನು ಮೀಸಲಾಗಿಡಲ್ವಾ? ಹಾಗೇನೆ ಅನಿವಾರ್ಯವಾದದ್ದಿದು. ಇದರಲ್ಲಿ ಲಾಭವನ್ನು ಹುಡುಕಬಾರದು. ನಾವು ಅನಿವಾರ್ಯ ಅಂತ ತಿಳ್ಕೊಂಡು ಗೋ ಸಂರಕ್ಷಣೆಗೆ ವಿಶೇಷವಾದಂಥ ಅನುದಾನವನ್ನು ಸರ್ಕಾರ ಕೊಡಬೇಕು. ಜೊತೆಗೆ ಗೋ ಉದ್ಯಮ ಇದೆ. ಗೋಮಯದಿಂದ ಅನೇಕ ಪದಾರ್ಥಗಳನ್ನು ಮಾಡ್ಬೋದು. ಗೋ ಹಾಲಿನಿಂದ, ಗಂಜಲದಿಂದ ಅನೇಕ ಔಷಧೀಯ ಮತ್ತು ಗೃಹೋಪಯೋಗಿ, ನಿತ್ಯೋಪಯೋಗಿ ಸಲಕರಣೆಗಳನ್ನು ಮಾಡ್ಬೋದು. ಈಗಾಗಲೇ ಕಣೇರಿ ಮಠದ ಸಿದ್ಧಗಿರಿ ಕಾಡಸಿದ್ದೇಶ್ವರ ಸ್ವಾಮೀಜಿಯವರಾಗಲಿ, ನಮ್ಮ ಹೊಸನಗರದ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರಾಗಲಿ, ಪತಂಜಲಿಯವರು ಮಾಡಿರ್ಬೋದು. ಅನೇಕ ಜನರು ಈ ಗವ್ಯುತ್ಪನ್ನ ಪದಾರ್ಥಗಳನ್ನ ಮಾಡ್ತಾ ಇದ್ದಾರೆ, ಮಾರ್ಕೆಟ್ಗೆ ಬಿಟ್ಟಿದ್ದಾರೆ, ಜನರಿಗೂ ಪರಿಚಯ ಆಗಿದೆ. ಈ ಗೋ ಉದ್ಯಮಕ್ಕೆ ಸರ್ಕಾರ
ವಿಶೇಷವಾದ ಆರ್ಥಿಕ ನೆರವನ್ನು ನೀಡಿ ಬೆಂಬಲವನ್ನು ಕೊಡಬೇಕು. ಸ್ವಾಮೀಜಿ, ನಾವು ಗಮನಿಸಿರುವ ಹಾಗೆ ಆ, ಹಿಂದಿನ ಕಾಲದಿಂದನೂ ರಾಜರ ಕಾಲದಿಂದನೂ ಗೋಮಾಳದ ಜಾಗ ಅಂತಾನೆ ಬಿಡ್ತಾ ಬಂದಾರೆ. ಅಂದ್ರೆ ಗೋವಿಗೆ ಮಹತ್ವ ಕೊಟ್ಟಿದ್ದಾರೆ. ಹೌದು. ಆದ್ರೆ ಈಗ ಒಂದನ್ನ ನಾವು ನೋಡ್ತಾ ಇದೀವಿ, ಪ್ರತಿ ಹಳ್ಳಿಗಳಲ್ಲಿ ಗೋಮಾಳದ ಜಾಗ ಇರುತ್ತೆ, ಅದನ್ನು ಕಬಳಿಸ್ಕೊಂಡು ಹೋಗ್ತಾ ಇದಾರಲ್ಲ, ಇದ್ರ ಬಗ್ಗೆ ಏನಂತೀರ? ಹೌದು ನೋಡಿ, ಆ ಹಿಂದಿನ ಜನರು ಅವಾಗ ಕೃಷಿಯೇ ಮುಖ್ಯ ಅಲ್ವಾ, ಕೃಷಿಗೆ ಹಸು ಬೇಕೇ ಬೇಕಲ್ವಾ, ಹಸು ಪ್ರತಿ ಗ್ರಾಮದಲ್ಲೂ ಕೂಡ ಹಸುಗಳಿರ್ತಿದ್ವು. ಆದ್ದರಿಂದ ಹಸುಗಳ ಮೇವಿಗೋಸ್ಕರ ಗೋಶಾಲೆ ಅಂತಕ್ಕಂಥದ್ದು, ಇದು ಗೋಮಾಳ ಅನ್ನೋದು ಅನಿವಾರ್ಯ ಆಗಿತ್ತು. ಹಾಗಾಗಿ ಪ್ರತಿ ಗ್ರಾಮದಲ್ಲೂ ಕೂಡ ಒಂದು ನಿರ್ದಿಷ್ಟ ಭೂಮಿಯನ್ನ ಗೋಮಾಳ ಅಂತ ರಕ್ಷಣೆ ಮಾಡಿಟ್ಟಿದ್ರು. ಇವತ್ತಿಗೂ ಕೂಡ ಇದೆ ಅದು. ಆದ್ರೆ ಈಗ ಬರ್ತಾ ಬರ್ತಾ ಏನಾಗಿದೆ, ಗೋಮಾಳವನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಸರ್ಕಾರ ಮಂಜೂರು ಮಾಡಿದೆ, ಬೇರೆ ಬೇರೆ ಜನರು ಆಕ್ರಮಿಸಿಕೊಂಡಿದ್ದಾರೆ. ಇದರಿಂದಾಗಿ ಹಸುಗಳು ಮೇಯ್ಲಿಕ್ಕೆ ಸುರಕ್ಷಿತವಾಗಿರ್ತಕ್ಕಂಥ ಸ್ಥಳದ ಕೊರತೆ ಉಂಟಾಗಿದೆ. ಆದ್ರಿಂದ ನಮ್ಮ ಈ ಬೇಡಿಕೆಯಲ್ಲಿ ಅದು ಕೂಡ ಒಂದು, ಗೋವನ್ನ ಸಂರಕ್ಷಣೆ ಮಾಡಬೇಕು ಅಂದ್ರೆ ಗೋವನ್ನ ರಾಷ್ಟ್ರ ಮಾತೆ ಅಂತ ಘೋಷಣೆ ಮಾಡಬೇಕು. ರಾಷ್ಟ್ರ ಮಾತೆ, ರಾಷ್ಟ್ರ ಪ್ರಾಣಿ, ರಾಷ್ಟ್ರ ಪಕ್ಷಿ ಅಂತ ಹಿಂಗ್ ಘೋಷಣೆ ಮಾಡಿದಾಗ ತನ್ನಷ್ಟಕ್ಕೆ ತಾನೇ ಕಾನೂನು ಬಲವಾಗ್ತದೆ ಅದರ ರಕ್ಷಣೆಗೆ. ಅದನ್ನ ಯಾರು ಮುಟ್ಲಿಕ್ಕೆ ಹೋಗಲ್ಲ, ಭಯ ಆಗ್ತದೆ. ಅದಕ್ಕೋಸ್ಕರ ಗೋವನ್ನ ರಾಷ್ಟ್ರ ಮಾತೆ ಅಂತಾಗಿ ಮಾಡಬೇಕು. ಗೋಮಾಳವನ್ನ ಗೋವಿಗೋಸ್ಕರವೇ ಸಂರಕ್ಷಿಸಬೇಕು. ಇನ್ನು ಮುಂದೆ ಗೋಮಾಳವನ್ನ ಯಾವುದೇ ಬೇರೆ ಉದ್ದೇಶಗಳಿಗೆ ಮಂಜೂರು ಮಾಡಬಾರ್ದು. ಜೊತೆ ಈಗಾಗಲೇ ಯಾರು ಆಕ್ರಮಿಸಿಕೊಂಡಿದ್ದಾರೆ ಅದನ್ನ ತೆರವುಗೊಳಿಸಿ ಗೋವುಗಳಿಗೋಸ್ಕರವಾಗಿ ಮೀಸಲಾಗಿಡಬೇಕು. ಇದು ನಮ್ಮ ಒಂದು ಬೇಡಿಕೆ. ಸ್ವಾಮೀಜಿ, ಈಗ ಕೊನೆಯದಾಗಿ ಹೇಳ್ಬೇಕಾದ್ರೆ ತಮ್ಮ ಅಂತಿಮ ಸಂದೇಶ ಜೊತೆಗೆ ತಾವು ನೀಡಿರುವಂತ ಒಂದು ಮನವಿ ಪತ್ರದ ಜೊತೆಗೆ ತಾವು ಯಾವ್ಯಾವ ಮುಖಂಡರಿದ್ರಿ, ಏನು ಮುಂದಿನ ಕಾರ್ಯರೂಪ, ಸ್ವಲ್ಪ ನಮ್ಮ ವೀಕ್ಷಕ. ಇದು ಗೋಸಮ್ಮಾನ ಆಹ್ವಾನ ಅಭಿಯಾನ ಅಂತ ಇದ್ರ ಹೆಸರು. ಇದು ನಮ್ಮ ಬೃಂದಾವನದಲ್ಲಿ ಸಂತರು ಚರ್ಚೆ ಮಾಡಿ ಈ ಯೋಜನೆಯನ್ನು ಹಾಕೊಂಡ್ರು. ಉತ್ತರ ಭಾರತದ ಬೃಂದಾವನದಲ್ಲಿ ಶುರುವಾಗಿದ್ದು. ಹಿಂದೆ ಕರಪಾತ್ರಿ ಮಹಾರಾಜ ಸ್ವಾಮಿಗಳು ಅಂತಿದ್ರು ಕಾಶಿಯಲ್ಲಿ, ಬಹುಶಃ ಅವರು ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಈ ಉದ್ದೇಶಕ್ಕಾಗಿ ನಿರಶನವನ್ನು ಕೂತ್ಕೊಂಡಿದ್ರು. ಈ ಹೋರಾಟ ಇವತ್ತಿನದಲ್ಲ, ಅದು ಬಹಳ ಹಳೆ ಕಾಲದದ್ದು ಹೋರಾಟ ಇದು. ಆವಾಗ ಈ ಬಹುಶಃ ಸರ್ಕಾರದಿಂದ ಈ ಸಂತರ ಮೇಲೆ ಅವಾಗ ದೌರ್ಜನ್ಯ ಆಗಿದೆ. ಅದ್ರ ಸಂಪೂರ್ಣ ಮಾಹಿತಿ ನನಗೆ ಸ್ವಲ್ಪ ಕೊರತೆ ಇದೆ. ಒಟ್ಟು ಅವಾಗ ದೌರ್ಜನ್ಯ ನಡೆದಿದೆ. ಅವಾಗ ಕರಪಾತ್ರಿ ಮಹಾರಾಜರು ಇಂದಿರಾ ಗಾಂಧಿಗೆ, ನೀನು ಸಂತರಿಂದ ಅಥವಾ ಏನೋ ಈ ಧರ್ಮದ ಉದ್ದೇಶದಿಂದಲೇ ನೀನು ಅಧಿಕಾರ ಕಳ್ಕೊಳ್ತೀಯ ಅಂತ ಹೇಳಿ ಶಾಪವನ್ನು ಕೊಟ್ಟಿದ್ರು. ಬಹುಶಃ ಆ ಶಾಪದ ಪ್ರತಿಫಲವನ್ನು ಇಂದಿರಾ ಗಾಂಧಿಯವರು ಅನುಭವಿಸಿದ್ರು ಅಂತ ಬಹಳ ಜನ ಹೇಳ್ಕೊಳ್ತಾರೆ. ಅದು ಇರಲಿ, ರಾಜಕೀಯ ವಿಚಾರ ಇರಲಿ. ಅಲ್ಲಿ ಬೃಂದಾವನದ ಸಂತರು ತೀರ್ಮಾನ ತಗೊಂಡ್ರು. ಇದು 1 ವರ್ಷ 8 ತಿಂಗಳ ಕಾಲದ ಅಭಿಯಾನ. 4 ಹಂತದಲ್ಲಿ ಅಭಿಯಾನ ನಡೀತಾ ಇದೆ. ಮೊದಲನೇ ಹಂತದ ಅಭಿಯಾನ ನಿನ್ನೆ ಮುಕ್ತಾಯಗೊಂಡಿದೆ, ಏಪ್ರಿಲ್ 27. ಆ ಅಭಿಯಾನದ ಸ್ವರೂಪ ಏನು ಅಂದ್ರೆ, ಈ ನಮ್ಮ ಭಾರತ ದೇಶದಲ್ಲಿ 5400 ತಹಸೀಲ್ದಾರರಿದ್ದಾರೆ. ಪ್ರತಿಯೊಬ್ಬ ತಹಸೀಲ್ದಾರರಿಗೂ ಮನವಿ ಸಮರ್ಪಣೆನೆ ಏಪ್ರಿಲ್ 27ಕ್ಕೆ. ಏನು ಮನವಿ ಸಮರ್ಪಣೆ? 4 ಅಂಶಗಳು. ಗೋವನ್ನ ರಾಷ್ಟ್ರ ಮಾತೆ ಅಂತ ಘೋಷಣೆ ಮಾಡಬೇಕು, ಗೋಹತ್ಯೆ ನಿಷೇಧ ಜಾರಿಗೆ ತರಬೇಕು. ಕೆಲವು ರಾಜ್ಯಗಳಲ್ಲಿ ಗೋಹತ್ಯೆ ನಿಷೇಧ ಜಾರಿ ಇದೆ, ಇನ್ ಕೆಲವು ರಾಜ್ಯಗಳಲ್ಲಿ ಇಲ್ಲ. ಆದ್ರಿಂದ ಕೇಂದ್ರ ಸರ್ಕಾರ ಏಕ ಕಾನೂನಿನ ಅಡಿಯಲ್ಲಿ ಗೋಹತ್ಯೆ ನಿಷೇಧವನ್ನು ದೇಶದಲ್ಲೆಲ್ಲ ಗೋಹತ್ಯೆ ಕಾನೂನು. ಆಮೇಲೆ ಗೋಮಾಳವನ್ನು ಗೋಗೋಸ್ಕರ ಸಂರಕ್ಷಣೆ ಮಾಡಬೇಕು. ಗೋ ಉದ್ಯಮ, ಗೋಶಾಲೆ ಮೊದಲಾದಕ್ಕೆ ಸರ್ಕಾರ ವಿಪುಲವಾದ ಬಡ್ಜೆಟ್ ಅನ್ನ ಒದಗಿಸಬೇಕು. ಈ 4 ಅಂಶಗಳೊಂದಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ತಹಸೀಲ್ದಾರ್ಗೆ ಮನವಿ ಅಂದ್ರೆ ತಹಸೀಲ್ದಾರ್ ಮೂಲಕ ಮನವಿ. ಯಾರಿಗೆ ಅದು ಮನವಿ ಹೋಗ್ತದೆ? ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿ ಹೋಗ್ತದೆ. ಇದು ಮೊದಲನೇ ಹಂತದ ಅಭಿಯಾನ. ಇದಾದ 3 ತಿಂಗಳ ಬಳಿಕ 2ನೇ ಹಂತದ ಅಭಿಯಾನ ಶುರು ಆಗುತ್ತೆ. ಆವಾಗ ಸ್ವರೂಪ ಏನು ಅಂದ್ರೆ, ಇಡೀ ದೇಶದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೇವೆ. ಅವ್ರ ಮೂಲಕ ಅವರಿಗೆ ಮತ್ತೆ ಮನವಿ, ಮೇಲಿನವರಿಗೆ ಮನವಿ. ಅದಾದ 3 ತಿಂಗಳ ಬಳಿಕ ಪ್ರತಿ ರಾಜ್ಯದ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡೋದಿದೆ. ಅದಾದ 3 ತಿಂಗಳ ಬಳಿಕ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತೇವೆ. ಅದಾದ 3 ತಿಂಗಳವರೆಗೆ ನಾವು ನಿರೀಕ್ಷೆ ಮಾಡ್ತೇವೆ. ಪ್ರಧಾನಮಂತ್ರಿಗಳು ಆಗಸ್ಟ್ 15 ಕೆಂಪುಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸಿ ಭಾಷಣ ಮಾಡ್ತಾರಲ್ಲ, ಸ್ವಾತಂತ್ರ್ಯೋತ್ಸವದ ಭಾಷಣವನ್ನ, ಆ ಭಾಷಣದಲ್ಲಿ ನಮ್ಮ ಭರವಸೆಯನ್ನ ಅನೌನ್ಸ್ ಮಾಡಬೇಕು ಅನ್ನೋದು ನಮ್ಮ ನಿರೀಕ್ಷೆ. ಅವಾಗ ಆಯ್ತು ಅಂತಂದ್ರೆ ನಾವು ಜಯೋತ್ಸವನ್ನ ಆಚರಿಸ್ತೇವೆ. ಅನೌನ್ಸ್ಮೆಂಟ್ ಆಗ್ಲಿಲ್ಲ ಅಂತಂದ್ರೆ ಅವತ್ತಿನಿಂದನೇ 2027 ಆಗಸ್ಟ್ 16ನೇ ತಾರೀಕಿನಿಂದ ದೆಹಲಿಯಲ್ಲಿ
ಸಮಗ್ರ ಭಾರತದಿಂದ ಬಂದಿರತಕ್ಕಂತಹ ಸಂತರು, ಗೋಭಕ್ತರು, ಗೋರಕ್ಷಕರು, ಗೋಪ್ರೇಮಿಗಳು, ದೇಶಪ್ರೇಮಿಗಳು ಎಲ್ಲರೂ ಸೇರಿಬಿಟ್ಟು ಉಪವಾಸ ಸತ್ಯಾಗ್ರಹವನ್ನು ತಗೊಳ್ತೇವೆ. ಮೊದಲನೇದಾಗಿ ಮೌನ ವ್ರತವನ್ನ ಮಾಡ್ತೇವೆ. ಆಹಾರ ತಗೊಂಡು ಮೌನ ವ್ರತವನ್ನು ಮಾಡ್ತೇವೆ. ಅವಾಗ್ಲೂ ಈಡೇರ್ಲಿಲ್ಲ ಅಂದ್ರೆ ದಿನಕ್ಕೆ 5 ಜನ ಕೂತ್ಕೊಳ್ತೇವೆ. ದಿನಕ್ಕೆ 5 ಜನ ಅಂತಲ್ಲ, 5 ಜನ ಸಂತರು ಕೂತ್ಕೊಳ್ತೇವೆ ಉಪವಾಸ. ಆಮರಣ ಅಂತ ಉಪವಾಸ. ಅವರು ಪ್ರಾಣ ಹೋದ ನಂತರ ಮತ್ತೆ 5 ಜನರು ಆಮರಣ ಅಂತ ಉಪವಾಸ. ಈ ರೀತಿ ಇದು ನಿರಂತರದ ಅಭಿಯಾನ. ಇದು ಬಹಳ ದೀರ್ಘಕಾಲ ಕಾನೂನು ಬರೋವರೆಗೂ ತಾವು ಬಿಡೋದಿಲ್ಲ. ಹೌದು, ಗೋಹತ್ಯೆ ಕಾನೂನು ಕೇಂದ್ರ ಸರ್ಕಾರ ಜಾರಿ ಮಾಡಬೇಕು. ಗೋವನ್ನ ರಾಷ್ಟ್ರಮಾತೆ ಅಂತ ಘೋಷಣೆ ಮಾಡಬೇಕು. ತಾವು ಈ ವಿಷಯ ಹೇಳ್ತಿರ್ಬೇಕಾದ್ರೆ ನನಗೊಂದು ಘಟನೆ ನೆನಪಾಗ್ತಾ ಇದೆ ಸ್ವಾಮೀಜಿ. ಮೂಲತಃ ನಾವು ಇಂಚಗೇರಿ ಮಠ, ತಮಗೆ ಗೊತ್ತಿದೆ. ಹಿಂದೆ ಸದ್ಗುರು ಮಾಧವಾನಂದ ಪ್ರಭುಜಿಯವರು ಹೌದು 1980ರಲ್ಲಿ ಅನ್ಸುತ್ತೆ ನನಗೆ ಗೊತ್ತಿರೋ ಪ್ರಕಾರ, ಅವಾಗ ದೇವವಾಣಿ ಅಂತ ಒಂದು ಪತ್ರಿಕೆ, ಆ ಪತ್ರಿಕೆಯಲ್ಲೂ ಬರ್ದಿರ್ತಾರ ಅವರು. ಏನಂದ್ರೆ ಜೈ ಗೋಮಾತಾ ಪತ್ರಿಕೆಯಲ್ಲಿ ಬ್ಯಾಕ್ ಗ್ರೌಂಡ್ ಎನಿ ಟೈಮ್ ಬರ್ತಾ ಇರುತ್ತೆ. ಆಮೇಲೆ ನಾವು ಮಹಾರಾಜರನ್ನ ಕೇಳಿದ್ವಿ, ಅನೇಕ ವಿಷಯ ತಿಳ್ಕೊಂಡು ಅದರಲ್ಲಿ ನಮ್ಮ ದೊಡ್ಡಪ್ಪ, ನಮ್ಮ ತಂದೆ ಸಹ ಕಲ್ಕತ್ತಾ ಹಾಗೂ ಬಾಂಬೆ ಗೋಹತ್ಯೆ ಬಂದಿ ಚಳವಳಿಯಲ್ಲಿ ಭಾಗವಹಿಸಿ ಜೈಲಿಗೆ ಹೋಗಿರ್ತಾರೆ. ಈಗ ನಾನು ಈ ತಮ್ಮ ಹೋರಾಟದ ಬಗ್ಗೆ ಈ ವಿಷಯ ತಿಳ್ಕೊಂಡ ಮೇಲೆ ಈಗ ನನಗನ್ನಿಸ್ತು, ಈ ಹೋರಾಟ ಅವತ್ತಿಂದ ನಾವು ಇವತ್ತು ಎಷ್ಟು ಒಂದು ಜನರೇಷನ್ ಗ್ಯಾಪ್ ಆಗಿ ಹೋಗ್ತಾ ಇದೆ. ಆದ್ರೂ ಈ ಹೋರಾಟ ನಡೀತಾ ಇದ್ದಲ್ಲಿ ಯಾವಾಗ ಇದಕ್ಕೆ ಮುಕ್ತಿ ಸಿಗುತ್ತೆ? ಅಲ್ಲ, ಯಾಕಂದ್ರೆ ನಾವು ಹುಟ್ಟೇ ಇಲ್ಲ ಅವಾಗ ಹೋರಾಟ. ನಮ್ಮ ತಂದೆ, ನಮ್ಮ ದೊಡ್ಡಪ್ಪ, ಅನೇಕ ಮಠಾಧೀಶರು ಅವಾಗೆಲ್ಲ ಹೋರಾಡಿದ್ದಾರೆ. ಪಕ್ಷ ಬರುತ್ತೆ, ಪಕ್ಷ ಹೋಗುತ್ತೆ, ಸ್ವಾಮೀಜಿಗಳೇ ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಕ್ತಿ ಯಾವಾಗ? ಮುಕ್ತಿ ಯಾವಾಗ? ಅದು ಪ್ರತಿಫಲ ಸಿಗುವವರೆಗೂ ಅಲ್ಲ. ಈ ಜಗತ್ತಲ್ಲೇ, ಭಾರತ ದೇಶದಲ್ಲೇ ಗೋವನ್ನ ಪೂಜೆ ಮಾಡೋದು, ಇಡೀ ಜಗತ್ತಿನಲ್ಲಿ, ಈ ದೇಶದಲ್ಲೇ ಇದಕ್ಕೆ ಹೋರಾಟ ಬೇಕಿರ್ಲಿಲ್ಲ. ಆದ್ರೆ ಅನಿವಾರ್ಯತೆ ಆಗಿದೆ ಈಗ, ಇಷ್ಟೊಂದು ದೀರ್ಘವಾಗಿ. ಹೌದು ಹೌದು. ಈಗ ನಮ್ಮ ದೇಶ ಈ ಸಾಧಾರಣ ದೇಶ ಅಲ್ವಲ್ಲ. ಭರತನ ವಂಶಸ್ಥರು ನಾವು. ಅವನು ಹುಲಿ ಬಾಯಿಯಲ್ಲಿ ಕೈ ಇಟ್ಟು ಆಡಿರ್ತಕ್ಕಂಥ ಅಂಥವನು ಮಹಮ್ಮದಿಯರಿಗೆ ಮತ್ತು ಆಂಗ್ಲರಿಗೆ ದಾಸರಾಗಿ ನಾವು ಪರವಶರಾಗ್ಲಿಲ್ವಾ? ಅಸ್ವತಂತ್ರರಾದೇವಲ್ಲ. ಮತ್ತು ಅದರ ವಿರುದ್ಧ ಎಷ್ಟು ಹೋರಾಟ ನಡೀತು? 1857 ಶಿಪಾಯಿ ದಂಗೆ ಅಂತ ಕರೀತೇವೆ. ಅದಕ್ಕಿಂತ ಮುಂಚಿನಿಂದನೂ ವಿರೋಧ ಶುರುವಾಯಿತು. 1857ರಿಂದ 1947ರವರೆಗೆ ನಿರಂತರವಾದ ಹೋರಾಟ ನಡೀಲಿಲ್ವಾ? ಸ್ವಾತಂತ್ರ್ಯ ಸಿಕ್ತಲ್ಲ. ಹಂಗೆ ಇಲ್ಲಿಯೂ ಕೂಡ ನಮಗೆ ಯಶಸ್ಸು, ಪ್ರತಿಫಲ ಸಿಕ್ಕೇ ಸಿಗ್ತದೆ. ಅಲ್ಲಿವರೆಗೂ ಹೋರಾಡಬೇಕಷ್ಟೆ. ಜನಜಾಗೃತಿ ಬಹಳ ಮುಖ್ಯ. ಅದಕ್ಕೆ ಬರೀ ಮನವಿ ಕೊಡೋದಿಲ್ಲ. ಎಷ್ಟೊತ್ತು ಒಬ್ಬರೇ ಹೋಗಿ ಮನವಿ ಕೊಟ್ಬಿಡ್ತೀವಿ. ಹಂಗೆ ಮಾಡ್ತಾ ಇಲ್ಲ ನಾವು. ಜನಜಾಗೃತಿಯನ್ನು ಮಾಡ್ತೀವಿ. ಜನಜಾಗೃತಿ ಮಾಡುವ ಮೂಲಕ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಮಯ ತಗೊಳ್ತದೆ. ನಿರಂತರ ನಿಧಾನವಾಗಿ ಯಶಸ್ವಿ ಆಗ್ತದೆ. ತಾವು ಮಾಡ್ತಿರುವಂತ ಈ ಕಾರ್ಯ ಯಶಸ್ವಿ ಆಗ್ಲಿ ಎಂದು ನಾವು ಈ ಮೂಲಕ ಕೇಳ್ಕೊತೀವಿ. ಯಾಕಂದ್ರೆ ಸ್ವಾಮೀಜಿಗಳು ಯಾವುದೇ ಸ್ವಾರ್ಥವಿಲ್ಲದೆ ಬಂದಿದ್ದಾರಂದ್ರೆ ಆ ದೇವರು ಕಳಿಸಿರ್ತಾನೆ ಅಂತ ನಾವು ಅನ್ಕೋತೀವಿ. ಒಂದು ಮಾತು ಹೇಳ್ಬೇಕು ಅನ್ನಿಸ್ತದೆ. ಈ ಸಾಮಾನ್ಯವಾಗಿ ಮುಸ್ಲಿಮ್ರು ಮಾಂಸ ಗೋಹತ್ಯೆಯನ್ನು ಮಾಡ್ತಾರೆ, ಗೋಮಾಂಸ ತಿಂತಾರೆ ಅಂತ ಹೇಳ್ತೇವೆ. ಈಗ ಅಲ್ಲೂ ಕೂಡ ಎಜುಕೇಟೆಡ್, ಅನ್ಎಜುಕೇಟೆಡ್ ಇದ್ದಾರಲ್ಲ. ಎಜುಕೇಟೆಡ್ ಮುಸ್ಲಿಮ್ರನ್ನ ನೀವು ಬೇಕಾದ್ರೆ ಭೇಟಿ ಮಾಡಿ ಅವರ ಅಭಿಪ್ರಾಯವನ್ನು ಕೇಳಿ, ಅವರು ಕೂಡ ಗೋಹತ್ಯೆಯನ್ನು ಒಪ್ಪೋದಿಲ್ಲ. ಇಲ್ಲ, ನಾವು ಮಾತಾಡಿದೀವಿ, ನಮ್ಮ ಸ್ನೇಹಿತರಿದ್ದಾರೆ ಸುಮಾರು ಜನ ಮುಸ್ಲಿಮ್ಸ್. ಹಾಗಾಗಿ ನಿನ್ನೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ ಅವರು ಇದೇ ಮಾತನ್ನು ಹೇಳಿದರು. ಶಿಕ್ಷಣ ಹೆಚ್ಚೆಚ್ಚಿಗೆ ವೃದ್ಧಿಯಾದಂತೆ ಗೋಹತ್ಯೆ ಸ್ವಭಾವ ಕಡಿಮೆ ಆಗ್ತಾ ಹೋಗಿದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಹೇಳುತ್ತೆ ಸ್ವಾಮೀಜಿ, ತಾವು ಈಗ ಕೇಳಿದ್ರಿ ಅಂತ. ಮುಸ್ಲಿಂ ಅಷ್ಟಲ್ಲ, ಮುಸ್ಲಿಮೇತರ ಧರ್ಮಗಳಲ್ಲೂ ಕೆಲವೊಂದು ತಿಂತಾ ಇದ್ದಾರೆ. ಹೌದು, ಹೊರದೇಶಕ್ಕೆ ಜಾಸ್ತಿ ರಫ್ತಾಗುತ್ತೆ, ನಮ್ಮ ದೇಶದಲ್ಲೂ ಇದ್ದಾರೆ. ಇದು ಯಾಕಂದ್ರೆ ಇಲ್ಲಿ ಗೋಹತ್ಯೆ ಅನ್ಕೊಂಡ್ರೆ ಮುಸ್ಲಿಮ್ರೇ ಕಾಣ್ತಾ ಇದಾರೆ, ಮುಸ್ಲಿಮ್ಗಿಂತ ಜಾಸ್ತಿ ಬೇರೆಯವ್ರು ತಿಂತಾ ಇದಾರಲ್ಲ. ಈಗ ಮದ್ಯಪಾನ ಒಂದ್ ಜಾತಿಯವರಿಗೆ ಒಂದ್ ಧರ್ಮಕ್ಕೆ ಸೀಮಿತ ಆಗಿದೆಯಾ? ಇಲ್ಲ. ಮಾಂಸಾಹಾರ ಒಂದ್ ಜಾತಿಯ ಯಾವ ಜಾತಿಗೆ? ಹಾಗಾಗಿ ನಾವು ಮುಖ್ಯವಾಗಿ ಅವ್ರ ಮೇಲೆ ಹಾಕಿಬಿಟ್ಟು ಅವ್ರ ವಿರೋಧ, ರಾಜಕೀಯ ಪ್ರೇರಿತ. ಅದಕ್ಕೋಸ್ಕರ ಇದು ಜಾತಿ ಧರ್ಮವನ್ನು ಇಟ್ಕೊಂಡು ಮಾಡ್ತಕ್ಕಂಥ ಹೋರಾಟ ಅಲ್ಲ. ತಾತ್ವಿಕವಾದಂಥ ಹೋರಾಟ. ಯಾರೋ ಪ್ರಚೋದನೆಗೆ ಒಳಗಾಗದೇನೆ, ಅಭಿಮಾನಕ್ಕೆ ಬೀಳದೇನೆ, ಅಂತರಂಗದಲ್ಲಿ ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ಇದು ಸರಿಯಾದ ನಿಲುವು ಅಂತ ಎಲ್ರಿಗೂ ಅನ್ನಿಸ್ತದೆ. ಅವರೆಲ್ಲ ಬೆಂಬಲನ ಕೊಡಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವೆ. ಎಲ್ಲರೂ ಬೆಂಬಲ ಕೊಟ್ಟರೆ ಖಂಡಿತವಾಗಿ ಮುಂದಿನ ದಿನಮಾನಗಳಲ್ಲಿ ಗೋವನ್ನು ಸರ್ಕಾರ ರಾಷ್ಟ್ರಮಾತೆ ಅಂತ ಅನೌನ್ಸ್ ಮಾಡ್ತದೆ. ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತದೆ. ಸಮಾಜಕ್ಕೆ ಒಳಿತಾಗ್ತದೆ. ಯಾವ ಜಾತಿಯವರಿಗೆ ಅಂತಲ್ಲ, ಯಾವ ಧರ್ಮದವರಿಗೆ ಅಂತಲ್ಲ, ಎಲ್ರಿಗೂ ಕೂಡ ಒಳಿತಾಗ್ತದೆ.
ದಯೆ ಧರ್ಮ ಅಂತಕ್ಕಂಥದ್ದು ಬೇರೆ ಜಾತಿಯವ್ರಿಗೆ ಬೇಡವಾ? ಎಲ್ಲರಿಗೂ ಬೇಕು. ಮತ್ತ ಮುಸ್ಲಿಮರು ತಮ್ಮ ಮಕ್ಕಳನ್ನು ಪ್ರೀತಿ ಮಾಡಲ್ವಾ? ಮಾಡಿ. ಹಿಂದೂಗಳು ಮಾತ್ರ ಮಕ್ಕಳನ್ನು ಪ್ರೀತಿ ಮಾಡ್ತಾರ? ಪ್ರೀತಿ ಅನ್ನೋದು ಹಿಂದೂಗಳಿಗೆ ಸೀಮಿತವಾ? ಅವರು ಪ್ರಾಣಿಗಳನ್ನು ಸಾಕ್ತಾರೆ. ಕ್ರಿಶ್ಚಿಯನ್ರು ತಮ್ಮ ಮಕ್ಕಳನ್ನು ಪ್ರೀತಿ ಮಾಡಲ್ವಾ? ಪ್ರೀತಿ ಅಂತಕ್ಕಂಥದ್ದು ಧರ್ಮ. ಹಾಗೇನೆ ದಯೆ, ಅಹಿಂಸೆ ಅನ್ನೋದು ಪ್ರೀತಿಯ ಧರ್ಮದ ಅಂಶ. ಅದು ಎಲ್ಲಾ ಮನುಷ್ಯ ಧರ್ಮದ ಅಂಶ. ಆದ್ರಿಂದ ನಾನು ಎಲ್ಲಾ ಜನಾಂಗದಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇನೆ, ಧರ್ಮಾಭಿಮಾನ ಜಾತ್ಯಾಭಿಮಾನವನ್ನು ಬಿಟ್ಬಿಟ್ಟು ಈ ಒಂದು ಉತ್ತಮ ಅಭಿಯಾನಕ್ಕೆ ಬೆಂಬಲ ಕೊಡಿ. ನಾವೆಲ್ಲರೂ ಕೂಡ ಕೈ ಜೋಡಿಸಿ ಇದನ್ನ ಯಶಸ್ವಿ ಮಾಡೋಣ. ಆದಷ್ಟು ಬೇಗ ಈ ಕಾನೂನು ಪಾಸಾಗಿ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊತೀವಿ. ಸ್ವಾಮೀಜಿ, ಇಷ್ಟೊತ್ತು ನಮ್ಮ ಡಿಜಿಟಲ್ ಹೌಸ್ ಸ್ಟುಡಿಯೋದಲ್ಲಿ ಅನೇಕ ವಿಷಯಗಳನ್ನು ಹಂಚಿಕೊಂಡ್ರಿ, ಅನೇಕ ಸಲಹೆಗಳನ್ನು ನೀಡಿದ್ರಿ. ನಮ್ಮ ಯುವಕರು ಈ ವಿಷಯಗಳನ್ನು ತಿಳಿದುಕೊಂಡು ಮುಂದೆ ತಿದ್ದುಕೊಂಡು ನಡೀರಿ ಅಂತ ನಾವು ಈ ಮೂಲಕ ಕೇಳ್ತೀವಿ. ತಮಗೆ ಆಭಾರಿಯಾಗಿದ್ದೇವೆ. ನಮಸ್ಕಾರ. ಧನ್ಯವಾದ. ಪ್ರಿಯ ವೀಕ್ಷಕರೇ, ಗೋಮಾತೆಯ ಗೌರವ ಅಭಿಯಾನದ ಇಂದಿನ ನಮ್ಮ ಸಂದರ್ಶನದಲ್ಲಿ ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿಗಳು, ರಾಮೋಹಳ್ಳಿ ಸಿದ್ಧಾರೂಢ ಮಿಷನ್ ಇದರ ಅಧ್ಯಕ್ಷರು ನಮ್ಮ ಜೊತೆ ಇವತ್ತು ಸಂದರ್ಶನದಲ್ಲಿದ್ದರು. ನಮ್ಮ ಡಿಜಿಟಲ್ ಹೌಸ್ ಸ್ಟುಡಿಯೋಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ. ಇಷ್ಟ ಆದರೆ ಶೇರ್ ಮಾಡಿ, ಯಾಕಂದರೆ ಈ ಸಂದರ್ಶನ ಎಲ್ಲರಿಗೂ ಮುಟ್ಟಲಿ ಅನ್ನುವ ಒಂದು ಉದ್ದೇಶ. ಇದರಲ್ಲಿ ಯಾವುದೇ ಸ್ವಾರ್ಥವಿಲ್ಲದೆ, ಯಾಕಂದರೆ ನಮ್ಮ ಸಮಾಜವನ್ನು ಕಟ್ಟುವುದೇ ನಮ್ಮ ಚಾನಲ್ನ ಮುಖ್ಯ ಉದ್ದೇಶ. ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮ ಮಾಧವಾನಂದನ ನಮಸ್ಕಾರಗಳು.